ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಇದನ್ನ ಒಮ್ಮೆ ಮುಂದೆ ಹೇಳ್ಬಾರ್ದು, ಹೇಳ್ತಾ ಇದೀನಿ. ಇದ್ರಲ್ಲಿ ಖುಷಿಯಾಗಿದ್ದೀವಿ, ಎಷ್ಟೇ ಕಷ್ಟ ಇದ್ರು. ಲವ್ ಯು ಸೋ ಮಚ್ ಅಂತೆ ಫಿಲ್ಟ್ರು ನಾವು ಒಮ್ಮೆ ಎಷ್ಟೋದಿದ್ದಾರೆ ಅಂತಂದ್ರೆ ಇಂಗ್ಲಿಷ್ ಬರಕಲ್ಲ ಆದ್ರೆ ಎಲ್ಲ ಮಮ್ಮಿ ಬೈದ ಅಡಿಗೆ ಮಾಡಕ್ಕೂ ಬಿಡಲ್ಲ. ಟ್ಯಾಕ್ಸಿ ಟ್ಯಾಕ್ಸಿ ಆಂಟಿ ರೀಲ್ಸ್ ಮಾಡ್ರಿ ತೋರ್ಸ್ಕೊಪ್ಪ ಫಸ್ಟ್ ಆಟ. ಬಯೋನ ಓದ್ಸಿ ನಿಮ್ಮ ಮಮ್ಮಿ ಕೈ 17 TN ಏನಾಯ್ತು ಅದು ಆತ್ಮ ಬಿಡಕನಪ್ಪ ಸುಮ್ಮನೆ ಸರಿ. 1 hour ಆಗಿದೆ ವಿಡಿಯೋ. ಇನ್ನೊಂದೇನ್ ಗೊತ್ತಾ, ನಾವು ಸಾಕಾಗಿ ಬಂದು ಇಷ್ಟೊಂದು ಕಷ್ಟಪಟ್ಟು ಮಾಡಂತದ್ದು ಏನ್ರಿ, ಎಲ್ಲ 4 ಜನ ನಾವು ಚೆನ್ನಾಗಿರ್ಬೇಕು, 4 ಜನ ನಗ್ಬೇಕು, ಅದ್ ನಗ್ಸೋದೇ ಒಂದು ಇದಾಗಬೇಕು ಅಂತ ನಾವು 1 ಗಂಟೆ 2 ಗಂಟೆ ನೀವು ನಂಬ್ತೀರಾ ಬಿಡ್ತಾರೋ ನೋಡಿ. ಇವಾಗ 6 ತಿಂಗಳಿಂದ ನಾವು ನೀಟಾಗಿ ಮಲ್ಗೆ ಇಲ್ಲ ಈ ವಿಡಿಯೋ ಸ್ಟಾರ್ಟ್ ಮಾಡ್ದಾಗಿಂದ ನಾನಂತೂ 12 ಗಂಟೆ ಆದ್ರೂ ರಾತ್ರಿ, ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ, ರಾತ್ರಿ ಮಾಡೋ ಅವಶ್ಯಕತೆ ಇಲ್ಲ ಕಣ್ರಪ್ಪ. ಯಾರೋ ಹಂಗ ಹಾಕ್ಬೇಡಿ, ಕಮೆಂಟ್ ಹಾಕಕ್ ಹೋಗ್ಬೇಡಿ. ಯಾರಿಗೆ ಆಗ್ಲಿ, ನಮ್ಗಂತ ಅಲ್ಲ, ಯಾರಿಗೂ ಹಾಕಕ್ ಹೋಗ್ಬೇಡಿ. ಎಂತವ್ರಿಗೆ ಕಮೆಂಟ್ ಹಾಕಿ ಗೊತ್ತಾ, ಎಂತವ್ರಿಗೆ ನಿಮ್ ಮೇಲಿನ ಪೌರುಷ ತೋರಿಸ್ಕೊಳ್ಳಿ ಗೊತ್ತಾ, ಅಲ್ಲ ಎಂತವ್ರಿಗೆ ನಿಮ್ ಮೇಲಿನ ನಿಮಿಷ ಇರಿ, ಎಂತವ್ರಿಗೆ ನಿಮ್ ಪೌರುಷ ತೋರಿಸ್ಕೊಳ್ಳಿ ರೇಪ್ ಮಾಡ್ತಾರಲ್ಲ ಅಂತವ್ರು ಸಿಕ್ಕಿದ್ರೆ ಕಡ್ದಾಕಿ. ಯಾಕಂದ್ರೆ ಹಿಡ್ಕೊಳ್ಳಿ ಒಡದ್ ಕೆಚ್ಚಿ ನಾವು ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ. ಆ ಕೋಪನ ಅಲ್ಲಲ್ಲಿ ತೋರಿಸಿ. ನೀವು ಇಲ್ಲಿ ಯಾರೋ ಒಂದ್ ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೋಗ್ ಬೈರಿ. ತಲೆನೇ ಕೆಡ್ಸ್ಕೋಬೇಡಿ. ನೀವು ಇನ್ನೊಬ್ರು ಲೈಫ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ನಿಜವಾಗ್ಲೂ ಇಲ್ಲ. ಡ್ರಾಮಾ ಅಂತ ಅನ್ನಕೋಬೇಡಿ. ನಾವ್ ಯಾವತ್ತು ನನ್ನ ಮಗಳಾಗಿ ನಾವು ಡ್ರಾಮಾ ಆಡೋದು. ನೀವು ಅಷ್ಟೊಂದು ಡ್ರಾಮಾ ಅಂತ ಅನ್ನೋದಿದ್ರೆ ನಾನು ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋನೇನೆ ಹಂಗೆ ಹಾಕಿದೀನಿ, ಒಂಚೂರು ಕಟ್ ಮಾಡ್ದಂಗೆ. ಅದನ್ನ ನೋಡಿ ಫಸ್ಟ್. ಯಾಕೆ ಒಂದೇ ವಿಡಿಯೋ ನೋಡಿ ಡಿಸೈಡ್ ಮಾಡ್ಬಿಡ್ತೀರಾ? ನಿಜವಾಗ್ಲೂ ಯಾರು ಕಮೆಂಟ್ ಹಾಕಕ್ ಹೋಗ್ಬೇಡಿ. ನನಗೆ ಒಂದೊಂದು ಕಮೆಂಟ್ ನೋಡಿದ್ರೆ ಪಿತ್ತ ನೆತ್ತಿಗೆ ಏರ್ತಿರುತ್ತೆ. ಹೇಳವ್ರೆ ಕೆಲವರು, ಪಾಪ ಅಕ್ಕ ನೀವ್ ಏನ್ಕು ಬೇಜಾರ್ ಮಾಡ್ಕೋಬೇಡಿ, ಯಾರು ಹೆಂಗಾರು ತುಂಬಾ ಜನ ಹೇಳವ್ರೆ ಅಂತವನ್ನೆಲ್ಲ ಬಿಟ್ಬಿಡಿ ಅಂತ ಸುಮಾರು ಜನನು ಹೇಳವ್ರೆ. ನನ್ಗೊಂದೊಂದು ಕಮೆಂಟ್ ನೋಡಿದಾಗ ನಿಜವಾಗ್ಲೂ ಕೆಟ್ಟ ಕೋಪ ಬರುತ್ತೆ. ಅವಾಗ ನಾನು ಏನ್ ಮಾಡ್ಬಿಡ್ತೀನಿ ಗೊತ್ತಾ, ಆ ಕೋಪದಲ್ಲೇ ಕಮೆಂಟ್ ಡಿಲೀಟ್ ಮಾಡ್ಬಿಡ್ತೀನಿ. ಒಂದೊಂದ್ಸತಿ ತಲೆ ಕೆಟ್ಟರೆ ಫೇಸ್ಬುಕ್ ಅಲ್ಲಿ ಒಬ್ರನ್ನ ಬ್ಲಾಕೇ ಮಾಡ್ಬಿಟ್ಟಿದೀನಿ ಅಷ್ಟೇ. ಅವಶ್ಯಕತೆ ಇಲ್ಲ ಅಂತವ್ರು ಬಂದು ಕಮೆಂಟ್ ಮಾಡಿ ಒಬ್ರು ಮನ್ಸು. ಇವಾಗ ಏನ್ ಗೊತ್ತಾ, ನೀವ್ ಹೇಳ್ತೀರಿ, ಇದನ್ನ ಒಮ್ಮೆ ಮುಂದೆ ಹೇಳ್ಬಾರ್ದು, ಹೇಳ್ತಾ ಇದೀನಿ. ಏನಂತಂದ್ರೆ ಇವಾಗ ನೀವು ಕಮೆಂಟ್ ಮಾಡ್ತೀರಾ, ನೀವು ಒಂದು ಕಮೆಂಟ್ ಮಾಡಿರೋದು ಯಾವ್ದು ನಿಮ್ಮ ಅಮ್ಮ ಮಗಳು ಡ್ರಾಮಾ ಮಾಡ್ತೀನಿ ಅಂತ. ನಾವು ಒಮ್ಮೆ ಅದ ಕಮೆಂಟ್ ನೋಡಿ ನನಗೇನಿಲ್ಲ ಅಂತಂದ್ರೆ ಒಂದು 8 ಸತಿ ಕೇಳಿದೆ, ಯಾಕಂಗ ಹಾಕಿದ್ರು. ನೀವು ಅನ್ಕೋಬಹುದು ಒಬ್ಬೊಬ್ರು ತುಂಬಾ ಸೆನ್ಸಿಟಿವ್ ಇರ್ತಾರೆ. ಇವಾಗ ನೋಡಿ, ನಮ್ಗೇನಂತಂದ್ರೆ ನಾವು ನೋಡಿ ಎಲ್ಲರಿಗೂ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಅಂತ ಗೊತ್ತಿದೆ, ಆದ್ರೂ ನಮ್ಗೆ ಹರ್ಟ್ ಆಗುತ್ತೆ. ಇವ್ರುಗಳಿಗೆ ಗೊತ್ತಿಲ್ಲ, ಈ ಜನ್ರೇಷನ್ ಅವರಿಗೆ ಏನೋ ಅಲ್ಪ ಸ್ವಲ್ಪ ಓದ್ತಾರೆ. ಅದನ್ನ ಓದಿ ನಮಗ್ ಕೇಳಿದಾಗ ಅದು ನಮಗೂ ಇರಿಟೇಷನ್ ಆಗುತ್ತೆ. ಅದು ಆ ಥರ ಮಾಡಕ್ ಹೋಗ್ಬೇಡಿ. ಒಬ್ಬೊಬ್ರು ತುಂಬಾ ಸೆನ್ಸಿಟಿವ್ ಇರ್ತಾರೆ. ನಿಮ್ ಕಮೆಂಟ್ ಇನ್ನೊಬ್ರು ಲೈಫ್ನ ನೋವು ಕೊಡಕ್ ಹೋಗ್ಬಾರ್ದು ಅಷ್ಟೇ. ಬಿಟ್ಟಾಕ್ಬಿಡಿ. ಇಷ್ಟ ಇಲ್ಲ ಅಂತಂದ್ರೆ ಬ್ಲಾಕ್ ಮಾಡಿ, ರಿಪೋರ್ಟ್ ಮಾಡಿ, ವಿಡಿಯೋನೇ ಡಿಲೀಟ್ ಮಾಡಕ್ ಬಿಡಿ. ತುಂಬಾ ನೊಂದಿದೀವಿ, ಇವಾಗ ನಗ್ತಾ ಇದೀವಿ ನಾವು. ಅದಕ್ಕೆ ನೀವು ಯಾರಾದ್ರೂ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ನಿಮ್ಗೆ ನೋಡಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ. ಯಾಕಂದ್ರೆ ನಾವು ಜೀವನದಲ್ಲಿ ತುಂಬಾ ನೊಂದಿ ನಾವು ಇವಾಗ ನಾವು ನಗು ಅನ್ನೋದು ನಮ್ಗೆ ಕಂಡಿರೋದು. ಯಾಕೆಂದ್ರೆ ಈ ದುಡ್ಡು ಅದು ನಾವೇನಾದ್ರು ನಮ್ಗೆ ಅಷ್ಟೊಂದು ಕಷ್ಟ ಇದೆ, ನಾವು ಮುಂದೆ ಬಂದು ತೋರಿಸ್ಕೊತಾ ಇದೀವ, ಇಲ್ಲ ಏನೇ ನಕ್ಕಿದ್ರು ನಮ್ಗೆ ಇದ್ರಲ್ಲಿ ಖುಷಿಯಾಗಿದ್ದೀವಿ, ಎಷ್ಟೇ ಕಷ್ಟ ಇದ್ರು. ಈ ಒಂದು ವಿಡಿಯೋ ಇಂದ ನಾವು ಎಷ್ಟು ನಗ್ನಾಗ್ತಾ ಇದ್ದೀವಿ. ನೀವು ನಗಿ ನಗಾಗಿಲ್ವಾ? ಬಿಟ್ಟಾಕಿ ಬೇರೆಯವ್ರು ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರದೇ ನೋಡಿ, ಆಯ್ತಾ? ಅಷ್ಟೇ. ಇವಾಗ ಅಷ್ಟೇ ಮುಗಿಸೋಣ. ನೆಕ್ಸ್ಟು ಚೈತ್ರ 2516 ಯಾವ ಊರು? ನಮ್ಮದು ಮಂಡ್ಯ. ನಮ್ಮೆ ಹುಟ್ಟಿದ್ದು ಮಂಡ್ಯ, ಆದರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರು. ನಾವೆಲ್ಲ ಸೆಟ್ಲ್ ಆಗಿರೋದು ಬೆಂಗಳೂರಲ್ಲೇ. ಚೈತ್ರ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ನಿಮ್ಮ ಅಮ್ಮಗೆ ನೀವು ಎಷ್ಟು ಜನ ಮಕ್ಕಳು? ಇಬ್ರು ಹೆಣ್ಮಕ್ಳು. ನಾನು ದೊಡ್ಡವಳು ಸಿಂಧು ಅಂತ ಅಂದ್ಬಿಟ್ಟು, ಇನ್ನೊಬ್ಳು ಸಂಧ್ಯಾ ಅಂತ ಅಂದ್ಬಿಟ್ಟು, ಇಬ್ಬರೇ ಹೆಣ್ಮಕ್ಳು. ನೆಕ್ಸ್ಟು ಹೇಮಂತ್ IPS ಗೌಡ್ರು ಹುಡುಗ. ನೀವು IPS ಮಾಡಿದ್ದೀರಾ? ಅದ್ ನಂಗೆ ಗೊತ್ತಿಲ್ಲ, ಬಂದಿತ್ತು ಎಕ್ಸಾಮ್ ಬರ್ಲಿಲ್ಲ. ಅಯ್ಯೋ ನನ್ಗಲ್ಲ, ಇವ್ರಿಗೆ. ಹೇಮಂತ್ IPS ಗೌಡ್ರ ಹುಡುಗ ಏನಂತ ಕೇಳಿದಾರೆ ಅಂತಂದ್ರೆ, ಅಕ್ಕ ಅಮ್ಮನ ಕೈಯಲ್ಲಿ ಒಂದು ಡಿ-ಬಾಸ್ ಸಾಂಗ್ ಆಡ್ಸಿ. ಇವಾಗ ಅದರ ಆಡಿ. ಬಂಗಾರಿ ಯಾರೇ ನೀ ಬುಲ್ಬುಲ್ ಹೇಳಿ ಅಮ್ಮಿ, ಹೇಳಿ ಅಮ್ಮಿ. ಅದಲ್ಲ ಹೇಳಿ, ಅದನ್ನ ಲಾಸ್ಟಲ್ಲಿ ಆಡ್ತೀನಿ. ಇದನ್ನ ಹೇಳ್ಬಿಡಿ, ಲಾಸ್ಟಲ್ಲಿ ನಂಗೆ ಮರ್ತೋಗುತ್ತ ಮೇಲೆ. ಇಲ್ಲ, ಜ್ಞಾಪಿಸ್ತೀನಿ ಲಾಸ್ಟಲ್ಲಿ. ಓಕೆ. ನೆಕ್ಸ್ಟು ಅದು ಲಾಸ್ಟಲ್ಲಿ ಆಡಿಸ್ತೀನಿ. ನೆಕ್ಸ್ಟ್ ಏನು ಕ್ವಶನು, ರಂಜು ವಿಶ್ವ. ಅಕ್ಕ ನೀವು ತುಂಬ ಇಷ್ಟ ನನಗೆ, ಪ್ಲೀಸ್ ರಿಪ್ಲೈ ಮಾಡಿ ಐ ಲವ್ ಯು ಸಿಸ್ಟರ್ ಅಂತಂದೆ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಲವ್ ಯು ಸೋ ಮಚ್.
ನನ್ನನ್ನು ಯಾರ್ಯಾರು ಇಷ್ಟಪಡ್ತೀರೋ ನಿಜವಾಗ್ಲೂ ನಾನು ಎಲ್ಲರೂ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಮಮ್ಮಿನ ಯಾರ್ಯಾರು ಇಷ್ಟಪಡ್ತೀರೋ ಅವ್ರನ್ನೂ ಇಷ್ಟಪಡ್ತೀನಿ. ನನಗೂ ಎಲ್ಲರೂ ಇಷ್ಟ. ನಾನು ಎಷ್ಟೋ ಸತಿ ಅಂದರೆ ಕಮೆಂಟ್ಸ್ ಎಲ್ಲ ನೀವು ಮೆಸೇಜಸ್ ಎಲ್ಲ ಮಾಡಿದಾಗ ನಾನು ಆಲ್ಮೋಸ್ಟ್ ಆಲ್ ರಿಪ್ಲೈ ಕೊಡ್ತೀನಿ. ಆಫೀಸಲ್ಲಿ ಇದ್ದಾಗ ನಾನು ರಿಪ್ಲೈ ಕೊಟ್ಟಿಲ್ಲ ಅಂತಂದರೆ ಅಂದ್ಕೊಳ್ಳಿ ಆಫೀಸಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಅಷ್ಟೇ. ನೆಕ್ಸ್ಟು ದೇವಿ ಭಕ್ತಾ ಯಶು ಆಂಟಿ ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಇನ್ ಯುವರ್ ಫ್ಯಾಮಿಲಿ. ಏನರ್ಥ ಆಯ್ತು? ಏನೋ ಗೊತ್ತಿಲ್ಲ. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ನಿಮ್ಮ ಫ್ಯಾಮಿಲಿಲಿ ಅಂತ? ನಮ್ಮ ಫ್ಯಾಮಿಲಿಲ ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದ್ರೂ ಸರಿ. ನಮ್ಮ ಫ್ಯಾಮಿಲಿ ಜಾಸ್ತಿ ನನ್ನ ಮಗ ಪ್ರತಾಪ ಅವರೇ ಬೆಸ್ಟ್ ಫ್ರೆಂಡ್ ಅಂತೆ. ಮಗ ತುಂಬಾ ಪ್ರಾಣ ನನ್ಗೆ. ಅವ್ನಿಗೆ ಬೆಸ್ಟ್ ಫ್ರೆಂಡ್ ಅಲ್ಲ ಮಗನೇ ಅಂದ್ರೆ ಯಾರನ್ನಾದ್ರೂ ಅವ್ರು ಹೇಳ್ಬೋದು. ತುಂಬಾ ಇಷ್ಟ ಅಂದ್ರೆ ನನ್ನ ಮಗ ಪ್ರತಾಪ. ನಮ್ಮ ಮಮ್ಮಿ ನಮ್ಮ ಅಣ್ಣನ ಹತ್ರನೇ ಹೋಗ್ಬಿಡ್ತಾರಂತೆ, ನಮ್ಮ ದೊಡ್ಡಮ್ಮನ ಮಗನ ಹತ್ರನೇ. ಬಹಳ ಇಷ್ಟ ಅವ್ನು ನನಗೆ. ತುಂಬಾ ನನ್ನ ಪ್ರಾಣ, ಇವ್ರಿಗಿಂತನೂ ತುಂಬಾ ಇಷ್ಟ ಅವ್ನು ನನಗೆ. ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ ಬಂದಾಗ, ಹಬ್ಬಕ್ಕೆ ಬಂದಾಗ. ನೆಕ್ಸ್ಟು ಇಟ್ಸ್ ದರ್ಶ್. ಅಮ್ಮ ನಿಮಗೆ ಸಿಂಧು ಅಕ್ಕ ಇಷ್ಟ ಮಾತಾಡೋದು ಸಿಂಧು ಅಕ್ಕ ಇಷ್ಟನಾ ಮತ್ತೊಂದು ಅಕ್ಕ ಇಷ್ಟನಾ? ಅಪ್ಪ ಎರಡು ಕಣ್ಣಲ್ಲಿ ಯಾವ ಕಣ್ಣು ಬೇಕು ಯಾವ ಕಣ್ಣು ಬೇಡ ಅಂದ್ರೆ ನಾನು ಏನಪ್ಪ ಹೇಳ. ಜಾಸ್ತಿ ಯಾರು ಇಷ್ಟ ಹೇಳಿ? ಇಬ್ರು ಇಷ್ಟ ಕಣವ. ಭೇದ ಭಾವ ಮಾಡಕ್ ಇನ್ನೊಂದ್ ಕಣ್ ಕೂಡ ಮಾಡಕ್ ನಂಗೆ ಇಷ್ಟ ಇಲ್ಲ. ಇನ್ನೊಂದ್ ಏನ್ ಗೊತ್ತಾ, ಇದ್ರಲ್ಲಿ ಏನಾದ್ರು ಒಮ್ಮೆ ನಾನು ಇಷ್ಟ ಅನ್ಬಿಟ್ರೆ ನಾಳೆ ಜಗಳ ನಮ್ಗೆ ತಂಗಿರು. ಇಲ್ಲ ಏನಾದ್ರು ಅವಳು ಮಾತ್ರ ವಿಡಿಯೋದಲ್ಲಿ ಇಷ್ಟ ಅಂತೀರಾ, ನನ್ನ ಮಾತ್ರ ಅನ್ನಲ್ಲ. ಆಗ್ಲಿ ಇಷ್ಟ ಅಂತಲ್ಲ ಗೊತ್ತಾ ಅವಳು, ನಾನೇನು ನಮ್ಗೆ ಇಬ್ರು ಒಂದ್ ಎರಡು ಕಣ್ಣು ಇದ್ದಂಗೆ ಅಷ್ಟೇ, ಏನಿಲ್ಲ. ನಿಮ್ ಫ್ಯಾಮಿಲಿನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿ, ಒಂದ್ ದಿವಸ ಮಾಡ್ತೀವಿ. ಈ ಕ್ವಶನ್ ಕೇಳಿರೋದು ಯಾರು ಅಂತಾನೆ ಹೇಳಲಿಲ್ಲ ನಾನು. ವಿದ್ಯಾ KC74 ನಿಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿ ನಮ್ಗೆ. ನಿಜವಾಗ್ಲೂ ಮಾಡ್ತೀವಿ. ಹೋಲ್ ಫ್ಯಾಮಿಲಿನೇ, ಒಂದು ಫುಲ್ಲು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಆದಷ್ಟು ಬೇಗ. ಹರ್ಷಿತಾ ಚಂದು ಮ್ಯಾಮ್ ನಿಮ್ಮ ಅಮ್ಮನ ಮಾತು ತುಂಬಾ ಇಷ್ಟ ಆಯ್ತು. ನೋ ಫಿಲ್ಟರ್ ನೋ ಕಲರ್. ಏನಂತ ನೀವು ಹೇಳಿ? ಫಿಲ್ಟರ್ ಅಂದ್ರೆ ಮ್ಯಾಮ್ ನಿಮ್ಮ ಅಮ್ಮನ ಮಾತು ತುಂಬಾ ಇಷ್ಟ ಆಯ್ತು. ನೋ ಫಿಲ್ಟರ್ ನೋ ಕಲರ್ ಅಂದ್ರೇನು? ಫಿಲ್ಟರ್ ನೀರು. ನೀರು ಫಿಲ್ಟರ್. ಓ ಫಿಲ್ಟರ್ ಅಂದ್ರೆ ನೋ ಫಿಲ್ಟರ್ ನೋ ಕಲರ್ ಅಂದ್ರೆ ಫಿಲ್ಟರ್ ಅಂತೆ. ಫಿಲ್ಟ್ರು ಏನ್ ಫಿಲ್ಟರ್ ಹೇಳಿ? ನೀರಿನ ಫಿಲ್ಟ್ರು. ಫಿಲ್ಟರ್ ನೀರು. ಫಿಲ್ಟರ್ ನೀರಂತೆ. ಬರುತ್ತೆ ಅವೆಲ್ಲ. ಮಮ್ಮಿ ಅವ್ರು ಏನಂತ ಹೇಳೋರು ಗೊತ್ತಾ ಹರ್ಷಿತ್ ಅವ್ರೆ? ಸಾರಿ, ಅವ್ರು ಕೇಳಿರೋದು ನಿಮ್ಮ ಅಮ್ಮನ ಮಾತು ತುಂಬಾ ಇಷ್ಟ ಆಯ್ತು, ಫಿಲ್ಟ್ರೇ ಇಲ್ಲ ಅಂದ್ರೆ ನೀವು ಏನು ಯೋಚನೆ ಮಾಡೇ ಮಾತಾಡಲ್ಲ. ಬಣ್ಣ 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 ಹಚ್ಚೋ ತರ ಮಾತಾಡೋದು ಇಲ್ಲ. ನಾನು ಏನು ಹಚ್ಚಲ್ಲ ಒಂದೇ ಕಣವ. ನೀವು ಹೇಳಿದ ಅರ್ಥ ಏನು ಹೇಳಿ? ನೋ ಫಿಲ್ಟರ್ ನೋ ಕಲರ್ ಅಂತಂದ್ರೆ ಮಾತಲ್ಲಿ ಯಾವುದೇ ತರದ ಅಂದರೆ ಯೋಚನೆ ಮಾಡಿ ಮಾತಾಡಲ್ಲ ಅಂತಂದರೆ ಕೆಟ್ಟಾಗಲ್ಲ. ನೀವು ಅಂದರೆ ಏನಿದೆಯೋ ಮನಸ್ಸಿಂದ ಅದನ್ನೇ ಹೇಳ್ತೀರಾ. ಆ್ಯಂಡ್ ಇನ್ನು ಕಲರ್ ಅಂತಂದರೆ ಯಾವುದೇ ಮುಖವಾಡ ಹಾಕೊಂಡು ಮುಖವಾಡ ಇಲ್ಲ ಅಂತ. ಯಾವ್ದು ಲಕ್ಷ್ಮಿ ಮುಖವಾಡ ಅನ್ಕೊಂಡ್ರ? ಐತಲ್ಲ ಲಕ್ಷ್ಮಿ ಮುಖವಾಡ. ಅಮ್ಮ ತಾಯಿ ನೋಡಿ ಒಮ್ಮೆ ನನಗೆ ಎಷ್ಟು ಕೋಪ. ನೋ ಫಿಲ್ಟರ್ ನೋ ಕಲರ್ ಅಂತಂದ್ರೆ ಅಮ್ಮಿ ಮಾತಲ್ಲಿ ಯಾವುದೇ ತರಹದ ಇದಿಲ್ಲ, ಕಲ್ಮಶ ಇಲ್ಲ, ಮನ್ಸಲ್ಲಿ ಕಲ್ಮಶ ಇಲ್ಲ. ಆಮೇಲೆ ಯಾವುದೇ ಬಣ್ಣದ ಮಾತು ನೀವು ಮಾತಾಡಲ್ಲ ಅಂತ ನಂಗೆ ಬರಕಿಲ್ಲ ಅವೆಲ್ಲ. ನಂಗೆ ಏನಂತೀನಿ, ಯಾರು ಎಷ್ಟೇ ಕೋಟಿ ಜನ ಇದ್ರೆ ನಾನು ಮಾತಾಡೋದು. ನಮ್ಮನೆ ಹೆಂಗೆ ಅಂತ ನಮ್ಮ ಅಮ್ಮ ಯಾವಾಗ್ಲೂ ಸುಮ್ಮನೆ ಎದ್ರಿಗೆ ಮಾತಾಡಿ ಬೈಸ್ಕತಿಯಲ್ಲ ಅಂತ ನಂಗೆ ಹಿಂದೆ ಎಲ್ಲ ಮಾತಾಡಕ್ ಬರಲ್ಲ. ಎದ್ರಿಗೆ ಇರೋದು ಹೇಳ್ಬಿಡ್ತೀನಿ. ಇವಳು ಎಷ್ಟೋ ಸರಿ ಇದ್ದಾಳೆ, ಎದ್ರಿಗೆ ಮಾತಾಡ್ತೇ ಬೈಸ್ಕತಿಯಲ್ಲ ಮಮ್ಮಿ ಅಂತ. ನಂಗೆ ಮುಚ್ಚಿಕ್ ಬರಕಲ್ಲ. ಮ್ಯಾಮ್ ನಿಮ್ಮ ಅಮ್ಮನ ಮಾತು ತುಂಬಾ ಇಷ್ಟ ಅಂತಂದ್ರೆ ಥ್ಯಾಂಕ್ ಯು ಹರ್ಷಿತಾ ಅವರೇ, ತುಂಬಾ ಧನ್ಯವಾದ ಕಣಪ್ಪ. ಐ ಆಮ್ ಐಶ್ವರ್ಯ ಗೌಡ 015. ಆಂಟಿ ಒನ್ ಡೇ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಲಾಟ್ಸ್ ಆಫ್ ಲವ್ ಅಮ್ಮ. ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ. ಇವ್ರತ್ತು ಕರ್ಕೊಂಡು ಹೋಗಲ್ಲ. ನಿನ್ ಜೊತೆನಾರು ಒಂದು ಆಡಾಡ್ಕೊಂಡು ಡ್ಯಾನ್ಸ್ ಮಾಡೋಣ ಗೋವಾ ತೆಗಿ. ನಂಗೆ ಬಹಳ ಇಷ್ಟ ಇವೆಲ್ಲ. ಯಾರು ಏನಾರ ಅನ್ಕೊಳ್ಳಿಗಾರ ನನ್ನ ಆಸೆಗಳೇನಪ್ಪ, ಆಕ್ಟಿವ್ ಆಗಿರ್ಬೇಕು, ಚೆನ್ನಾಗಿ ನಗ್ನಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು. ಮತ್ತೆ ಎಲ್ಲಾ ತರ ಯಾರ ಜನಕ್ಕೇನ ತಲೆ ಕೆಡ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ನಮ್ ಖುಷಿ ನಾವು ಚೆನ್ನಾಗಿರ್ಬೇಕು ಅನ್ನೋದಿಷ್ಟ. ಬನ್ನಿ ಎಲ್ಲರೂ ಆರಾಮಾಗಿರೋಣ. ಆಯ್ತಾ? ಲಾಟ್ಸ್ ಆಫ್ ಲವ್ ಯು ಅಮ್ಮ ಅಂತ ಹಾಕಿದಾರೆ. ಲವ್ ಯು ಅಮ್ಮ ಅಂತ ಹಾಕಿದಾರೆ ಅವರೇ. ನಾನು ಲವ್ ಯು ಟು ಕಣವ ಅನ್ಬೇಕಾ? ಲವ್ ಯು ಟು ಕಡಪ ಪುಟ್ಟಿ. ಐಶ್ವರ್ಯ ಲವ್ ಯು ಟು ಐಶ್ವರ್ಯ ಗೌಡ ಅನ್ಬಿಡಿ. ಗೌಡ ಹಂಗೆಲ್ಲ ಹೇಳ್ಬಾರ್ದು. ಲವ್ ಯು ಟು ಐಶ್ವರ್ಯ ಲವ್ ಯು ಟು ಪುಟ. ಲವ್ ಯು ಟು ಐಶ್ವರ್ಯ ಗೌಡ ಅಂತ ಹೇಳಿ ಐಶ್ವರ್ಯ ಗೌಡ ಪುಟ ಲವ್ ಯು ಕಣವ. ನಾನು ಬೇರೆದೇನೋ ಹೇಳೋದು ನಂಗೆಲ್ಲ ಹೇಳ್ಬಾರ್ದು ಅಂತೆ. ಅಮೂಲ್ಯ ಅಮ್ಮ ನಿಮ್ಮ ಅಮ್ಮ ಎಷ್ಟು ಓದ್ಕೊಂಡಿದ್ದಾರೆ? ಎಷ್ಟು ಓದ್ತಾ ಇಲ್ಲ? ನಾನು ಓದಿರೋದು ಹೇಳಕ್ಕಲ್ಲ. ಅವ್ರು ಬಿಡಿಯತ್ತಾಗಿ ನಾನು ಒಂದು ಕ್ಲಾಸ್ ಇಲ್ಲಕಂತ ಬಿಡವತ್ತಾಗಿ ಅವ್ರಿಗೆಲ್ಲ ಇಂಗ್ಲೀಷು ಹೇಳ್ಕೊಟ್ಟೆ, ನಾನು ಹಿಂದಿನೂ ಹೇಳ್ಕೊಟ್ಟೆ. ನಾನು ಏನು ಓದೇ ಇಲ್ಲ ಅಂತ ನೀನೇನು ಹೇಳ? ನಾನು ಹಿಂದಿ ಹೇಳ್ಕೊಡ್ತಿದ್ದೆ. ಅಲ್ಲ
ಕಾಲ್ ಹಾಕಿ ಆ ಕ್ಯಾನ್ ಹೇಳೋಕ್ ಗೊತ್ತಾಗ್ಲಿ ಏನ್ ಹಿಂದಿ ಹೇಳ್ಕೊಟ್ಟಿರೋದು ಎಲ್ಲ ಆಗ ಗೊತ್ತಿತ್ತು. ಇವಾಗ ನಿಮ್ ಜೀವನದಲ್ಲಿ ಕೆಲಸ ಮಾಡಿ ಮಾಡಿ ಮರ್ತೋಯ್ತದ ಅರ್ಧಕ್ಕರ್ಧ. ನಮ್ಮ ಮಮ್ಮಿ ಎಷ್ಟು ಓದಿದಾರೆ ಅಂತಂದ್ರೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಅಷ್ಟೇ. ಹಿಂಗೆಲ್ಲ ಅಷ್ಟೇ. ಚಂದು ಶೆಟ್ಟಿ, ಆಂಟಿ ಫ್ಯಾನ್ ಫಾರ್ ಎವರ್, ಲವ್ ಯು ಆಂಟಿ. ಲವ್ ಯು ಪುಟ್ಟ. ಏನ್ ಹೆಸರು? ಚಂದು. ಚಂದು. ಲವ್ ಯು ಚಂದು ಪುಟ್ಟ. ನಂದು ಗೌಡ್ತಿ 007, ಆಂಟಿ ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ಹೇಳಿ ಸಾಕು. ಆದ್ರೆ ಇದೇ ಕ್ವಶನ್ನ ನೀವೇ ಓದ್ಬೇಕು. ಇದನ್ನ ಓದಿ. ನಮ್ಮ ಮಮ್ಮಿಗೆ ಏನ್ ಗೊತ್ತಾ, ಇಂಗ್ಲಿಷ್ ಬರಕಲ್ಲ. ಆಂಟಿ ಜೋರಾಗಿ ಹೇಳ್ಬೇಕು. ನೀವು ಹಾ ಏನೋ ಗೊತ್ತಿಲ್ಲ. ಮಾಲು ಓದಿ. ಅವ್ರು ನೀವೇ ಓದಿ ಅಂದವ್ರೆ, ಜೋರಾಗಿ ಓದ್ಬಿಡಿ. ಆಂಟಿ ನೀವು NIMMA ಇದೇನು ನಿಮ್ಮ ಮಾಲ್ಕು. ಇದೇನು ಮಾಲ್ಕು ಅಲ್ಲ, ಮಕ್ಕಳು. ಮಕ್ಕಳು ಎನ್ನೆ ಅಲ್ಲ, ಮಕ್ಕಳನ್ನ ಇದೇನು YEST. ಏನು ಈಗ ಏನು ಹೇಳ್ತಾರೆ? ಎಷ್ಟು ಆಸ್ತಿ ಅಲ್ಲಮ್ಮ, ಎಷ್ಟು ಯಾರ ಮನೆ ಆಸ್ತಿ. ಎಷ್ಟು ಇದೇನು ISTA ಏನಾಗುತ್ತೆ? ಏನಾಗುತ್ತೆ IST ಅಲ್ಲಮ್ಮ, ಇಷ್ಟ. IST ಅಂದ್ರೆ IST ಅಂತೆ. ಪಡ್ತೀರಾ ಅಂತ ಎಲ್ಲಿ ಇದೇನು ಎಲ್ಸೇಕು ಹೇಳಿ ಸಾಕು. ಹೇಳಿ ಸಾಕು ಅಷ್ಟೇ. ಮುಂದಕ್ಕೊಂದು ನಾವಂದ್ರೆ ಎಷ್ಟಿಷ್ಟ ಅಂತ ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ಗೊತ್ತಾ, ಅವಳನೇ ಬಂದ್ಬಿಡ್ತದೆ ಕಣವ ನಮ್ಗೆ. ಯಾಕಂದ್ರೆ ನಾವು ಎಷ್ಟೋ ಜನ ಮಕ್ಳನ್ನ ಓದಿಸ್ಬೇಡ, ಹೆಣ್ಮಕ್ಳು ನೀನ್ ಓದಿಸ್ತೀಯ, ಮಕ್ಳನ್ನ ಓದಿಸ್ಬೇಡ, ಹೆಣ್ಮಕ್ಳು ಏನ್ ಓದಿಸ್ತೀಯ, ಅಯ್ಯೋ ಗೌರ್ಮೆಂಟ್ ಸ್ಕೂಲ್ ಹಾಕು, ಯಾಕೆ ಇಷ್ಟು ಕಷ್ಟಪಡ್ತೀಯ ಇಂಗ್ಲೀಷ್ ಮೀಡಿಯಂ ಹಾಕಿ ಅಂತ ತುಂಬಾ ಎಲ್ಲ ಹೇಳಿದ್ರು. ನಾನು ನಮ್ಮ ಮನೆಯವರು ಮಕ್ಳು ನಾವು ಚೆನ್ನಾಗಿ ಓದಿಲ್ಲ ಅಂದ್ರೆ ನಮ್ಮ ಮಕ್ಳು ಚೆನ್ನಾಗಿ ಓದ್ಬೇಕು ಅಂತ ಎಷ್ಟು ಕಷ್ಟಪಟ್ಟೆ. ಅವರು ಫೀಸು ಕಟ್ಟೋ ಹೊತ್ತಿಗೆ ನಾವ್ ಎಷ್ಟು ಕಣ್ಣಲ್ಲಿ ನೀರ್ ಹಾಕಿ. ಅಂದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ತುಂಬಾ ರಿಚ್ ಇದ್ವು ಎಲ್ಲ ಒಂದೇ ಸಲ. ಅದು ಹೆಂಗೋ ಹೋಯ್ತು ಬಿಡಿ ಅದು. ಆಮೇಲೆ ನಮ್ಮ ಮಕ್ಳು ಓದಿಸ್ಬೇಕು ಅಂತ ತುಂಬಾ ಸಾಲ ಮಾಡಿದರೆ ಜಾಗ ಇಲ್ಲ. ಕಿವಿದು ಕಾಲ್ದು ನಮ್ಮ ಅಕ್ಕನೂ ತುಂಬಾ ಹೆಲ್ಪ್ ಮಾಡಿದ್ರು. ನಮ್ಮ ಫ್ಯಾಮಿಲಿನ ಎಲ್ಲ ಕಳ್ಕೊಂಡ್ಬಿಟ್ಟು, ಎಲ್ಲ ಒಡವೆಗಳು ಕಳ್ಕೊಂಡು ಇವ್ರಿಗೋಸ್ಕರ 1 ಗ್ರಾಮ್ ನಾನು ಒಡವೆ ಇಟ್ಕೊಂಡಿರ್ಲಿಲ್ಲ. ಹೇಳ್ಬೇಕು ಅಂದ್ರೆ ಇವ್ರು ಇಂಜಿನಿಯರ್ ಮಾಡ್ಸೋದಕ್ಕೆ ನಂದು 1 ಗ್ರಾಮ್ ಕೂಡ ಒಡವೆ ಇರಲಿಲ್ಲ. ಇವತ್ತು ನನ್ನ ಮಗಳು ಎಷ್ಟೋ ಮಾಡಿಸ್ಕೊಟ್ಟವಳೆ. ನನಗೆ ನಿಜವಾಗ್ಲೂ ಇಂಥ ಮಕ್ಕಳು ಪಡೆಯೋಕ್ಕೆ ಪುಣ್ಯ ಮಾಡಿದೆ. ಕಣ್ಣಲ್ಲಿ ನೀರು ಬರ್ತದೆ ಆದರೆ ಹೇಳಲ್ಲ. ಯಾಕೆಂದ್ರೆ ಹತ್ತು ಜೀವನದುದ್ದಕ್ಕೂ ತುಂಬ ಹತ್ತಿದ್ದೀನಿ ನಾನು. ತುಂಬ ಹತ್ತುಬಿಟ್ಟು ನನ್ನ ಕಣ್ಣೇ ಕಾಣಾಗಲ್ಲ ಇವಾಗ. ಅಷ್ಟೊತ್ತು ಅಳ್ದಿರೋ ದಿನವೇ ಇಲ್ಲ ನಾನು. ಆದರೆ ಎಲ್ಲ ಅಳ್ದಿರೋ ದಿನ ಇಲ್ಲ. ನೀವು ಅಂತೀರಾ ಇವರು ಹಂಗೆ ಹಿಂಗೆ ಅಂತ. ನಿಜವಾಗ್ಲೂ ನಾವು ಎಷ್ಟು ಕಷ್ಟದಿಂದ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಿಲ್ಲ. ತುಂಬ ನಮ್ಮ ಫ್ಯಾಮಿಲಿ ನಮ್ಮ ಕಷ್ಟನ ನೋಡೈತೆ. ಇವತ್ತು ನಮ್ಮ ಅಕ್ಕ ಅವರೆಲ್ಲ ಪಾಪ ನನ್ನ ತಂಗಿ ಈ ಮಟ್ಟಕ್ಕೆ ಓದಿಸ್ಲಲ್ಲ ಅಂತ ಖುಷಿ ಪಡ್ತಾರೆ. ತುಂಬ ನಾವು ಏನಂದ್ರೆ ಒಂದು ಅವಮಾನಗಳೆಲ್ಲ ಅನುಭವಿಸಿದ್ಮೇಲೆ ನಾವು ಮುಂದಕ್ಕೆ ಬರೋದು ಅಂತ ಇವಾಗ ನನಗೆ ಅರ್ಥ ಆಯಿತು. ತುಂಬ ಅವಮಾನಗಳು ಅನುಭವಿಸಿದೀವಿ. ಮಕ್ಕಳು ಓದಿಸುವಾಗ ಕಷ್ಟ ಕಣ್ಣೀರು 1 kg ಅಕ್ಕಿ ತಂದು ಜೀವನ ಮಾಡಿದ್ವಿ. ಆಯ್ತು ಬಿಡಿ ಮಮ್ಮಿ. ಆದ್ರೆ ಇವಾಗ ಅಷ್ಟು ಅವಮಾನಗಳು ತುಂಬಾ ಅನುಭವಿಸಿದ್ವಿ. ರಿಫ್ಲೆಕ್ಷನ್ ಹೇಳ್ತಾರಲ್ಲ, ಅವಮಾನ ಆದ್ಮೇಲೆ ಬಹುಮಾನ ಅಂತ. ಹಂಗೆ ಅವಮಾನ ಅಂತ ಅಂದ್ರೆ ತುಂಬಾ ಅನ್ಭವಿಸ್ಬಿಟ್ಟು ಇವಾಗ ಮಾತ್ರ ಕರೆಕ್ಟಾಗಿ ದೇವರು 4 ಜನ ಊಟ ಹಾಕತಾರನಾದ್ರೂ ಇಟ್ಟವನೇ ಸದ್ಯಕ್ಕೆ ಸಾಕು. ಅಷ್ಟು ನಿಜವಾಗ್ಲೂ ಎಲ್ಲ ನಗ್ತಾರೆ. ರಘುವಿಂದ ಎಷ್ಟು ಕಷ್ಟ ಇದೆ ಅಂತ ಏನ್ ಗೊತ್ತಾ, 1 ಪಾಯಿಂಟ್ ಆಫ್ ಟೈಮಲ್ಲಿ ನಾನಂತ ತೊಳಲ್ಲ, ಅಳಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಯಾರು ಹೇಳ್ತಾರೋ ಅಂತ ಕಣ್ಣು ಹೋಗ್ಬಿಡ್ತವೆ. ಇದೇನಂತ ಅಂದ್ರೆ 1 ಪಾಯಿಂಟ್ ಆಫ್ ಟೈಮಲ್ಲಿ ನಾವು ತುಂಬಾ ಚೆನ್ನಾಗಿದ್ವಿ. ಎಷ್ಟು ಚೆನ್ನಾಗಿದ್ವಿ ಅಂತಂದ್ರೆ, ಇವಾಗ ಏನಾದ್ರು ನಮ್ಮ ಹತ್ರ ಅಷ್ಟೆಲ್ಲ ಒಡವೆ ಅಷ್ಟೆಲ್ಲ ಆಸ್ತಿ ಇದ್ದಿದ್ರೆ ನಿಜವಾಗ್ಲೂ ನಾವು ಇವಾಗ ಎಲ್ಲೋ ಇರ್ತಿದ್ವಿ. ನಾನು ವಿಡಿಯೋನು ಮಾಡ್ತಿರ್ಲಿಲ್ಲ, ನಾವು ಒಮ್ಮಿನೂ ನಿಮ್ಮ ಮುಂದೆ ಬರ್ತಿರ್ಲಿಲ್ಲ. ನಮ್ಮನ್ನು ಮದುವೆ ಮಾಡಿ ಜೊತೆಗೆ ಕಳಿಸ್ಬಿಟ್ಟಿರೋರು. ಅಷ್ಟು ಚೆನ್ನಾಗಿದ್ವಿ. 1 ಪಾಯಿಂಟ್ ಆಫ್ ಟೈಮಲ್ಲಿ ಲಾಸ್ ಆಯ್ತು. ಎಲ್ರದ್ದು ಅಷ್ಟೇ. ಅಂದ್ರೆ ತುಂಬಾ ನಾವು ಗಾರ್ಮೆಂಟ್ಸ್ ಎಲ್ಲ ಗಂಡ ಹೆಂಡತಿ ತುಂಬಾ ದುಡ್ದಿದೀವಿ, ಕಷ್ಟಪಟ್ಟು ಮಕ್ಕಳು. 1/4 kg ಅಷ್ಟೊಂದು ಚಿನ್ನ ಆಯ್ತು. ಯಾವಾಗ ಗೊತ್ತಾ, 2009 ಅಲ್ಲೇನೋ 9-8 ಅಲ್ಲೇ ಅಷ್ಟೊಂದಿತ್ತು 1/4 kg ಅಷ್ಟು ಚಿನ್ನ. ಅವಾಗೆಲ್ಲ ತುಂಬ ಸೈಟ್ ಗೀಟ್ ಎಲ್ಲ ಮಾಡ್ಕೊತಾ ಇದ್ವಿ. ಮನೆ ಲೀಸ್ಗೆಲ್ಲ ಇತ್ತು. ಅವಾಗಲೇ ಮುಂಚೆ ಎಲ್ಲ ಪ್ರೀ ಪ್ಲಾನ್ ಇತ್ತು. ನಾವಿನ್ನ ಚಿಕ್ಕವ್ರು. ಅವಾಗ ನಾನು ಇನ್ನ 3rd ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಅವಾಗಲೇ ಎಲ್ಲ ಮಾಡಿಟ್ಟಿದ್ರು. ಅದೇ ಏನು ಮಾಡೋದು, ಬ್ಯಾಡ್ ಟೈಮ್. ದೇವ್ರು ಎಲ್ರಿಗೂ ಒಂದು ಚಾನ್ಸ್ ಕೊಡ್ತಾನೆ. ಇನ್ನೊಂದೇನಪ್ಪ ಖುಷಿ ಅಂದ್ರೆ ನನ್ನ ಮಕ್ಕಳು ಇಬ್ಬರು ಚೆನ್ನಾಗಿ ಓದಿಸ್ತೀವಿ. ಅದೊಂದು ತುಂಬಾ ಖುಷಿ ಐತೆ. ಅಷ್ಟು ಸಾಕು ನನಗೆ. ಬೇರೆ ಏನು ಬೇಡ. ನಾನು ತುಂಬಾ ಖುಷಿಯಾಗಿದ್ದೀನಿ ಇವಾಗ. ಅಷ್ಟು ಯಾರು ಏನಾರು ಅನ್ಕೊಳ್ಳಿ, ಇವತ್ತು ಖುಷಿಯಾಗಿದ್ದೀನ
ಅಷ್ಟು ಸಾಕು ನನಗೆ. ಅಷ್ಟು ಬಿಟ್ಟರೆ ಬೇರೆ ಏನು ನನಗೆ ಐಶ್ವರ್ಯನು ಬೇಡ, ಏನು ಬೇಡ, ಸಾಕು ನನ್ನ ಮಕ್ಕಳು ಖುಷಿಯಾಗಿಟ್ಟವ್ರೆ ಸಾಕು. ಓಕೆ. ಇವಾಗ ಸುಮಿತ್ರಾ ನಂದು ಗೌಡ್ತಿ, ಥ್ಯಾಂಕ್ಸ್ ಆ ಕ್ವಶನ್ ಕೇಳಿದ್ದಕ್ಕೆ. ಸುಮಿತ್ರಾ ಎಂ ಗೌಡ, ಆಂಟಿ ಇಂಗ್ಲೀಷ್ ಟೀಚರ್ ಯಾರು? ಎಲ್ಲಿ? ನಿಮ್ಮ ಇಂಗ್ಲೀಷ್ ಟೀಚರ್ ಯಾರು? ಎಲ್ಲಿ ನೀವು ಹೋಗ್ತಿದ್ರಲ್ಲ ಸ್ಕೂಲು, ದೊಡ್ಡ ಸ್ಕೂಲು, ಅಲ್ಲಿ ಕೇರ್ಪೇಟೆಯವರು ನಯನ ಮಿಸ್ ಅಂತ ಬರೋರು. ನಯನನಾ? ಇವೆಲ್ಲ ನೆನಪಾಯ್ತಾ ನಿಮ್ಗೆ? ಯಾಕೆ ನೆನಪಿರಲ್ಲ? ಗಣೇಶ ನಯನ ಅಂತ ಅವಾಗ್ಲೇ ಆ ಥರ ಹೆಸ್ರು ಇಟ್ಕೊಂಡಿದ್ರಾ? ಗಣಿತ ಮಾಸ್ಟ್ರು ಗಣೇಶ ಅಂತ ಬರೋರು. ಗಣಿತದ ಮಾಸ್ಟ್ರು ಗಣೇಶ, ಮಜ್ಜಿಗೆ ಮಾಸ್ಟ್ರು. ಆಮೇಲೆ ಇದು ನಿಂಗೇಗೌಡರು ಅಂತ ರೇಲ್ಪುರದವರು, ಪಾಪ ಅವರೆಲ್ಲ ನೋಡ್ತಾರೆ ಇವಾಗ. ಅವರು ಸರ್ರು ಆಯ್ತು. ಇವಾಗ ಹೊಡೆಯರು ಅಂದ್ರೆ ನಿಂಗೇಗೌಡರು ಸರ್ ನೋಡ್ತಿದ್ರೆ ಇವಾಗ ನೋಡ್ತಾರ ನಮ್ಮ ವಿಡಿಯೋ. ನಾವು ಬರೇ ಬರೋ ತರ ಹೊಡೆಯೋರು, ಓದ್ಕೊಂಡ್ ಬರ್ಕೊಂಡ್ ಬಂದಿಲ್ಲ. ಅವ್ರು ಬಂದ್ರೇನೆ ನಾವು ಕೈಕಾಲ್ ನಡ್ಕ ಅಷ್ಟು ಭಯ ಇಟ್ಟಿದ್ರು ಮಕ್ಳನ್ನ. ಓಕೆ, ನಿಮ್ ಇಂಗ್ಲಿಷ್ ಟೀಚರ್ ಹೆಸರು ನಯನಾನಾ? ಅದಕ್ಕೆ ನಮ್ಮ ಮಿಸ್ ಇಂಗ್ಲಿಷ್ ಚೆನ್ನಾಗಿ ಕಲ್ತಿರೋದು. ಇವಾಗ ಅದೇ ಅನ್ಕೋತಾರೆ ನೋಡಿ ಏನ್ ಅನ್ಕೋತಾರೆ ಗೊತ್ತಾ, ಎಂಥ ಮಕ್ಳಿಗೆ ಜನ್ಮ ಕೊಟ್ನೋ ಅಂತಾರಲ್ಲ ಆ ತರ ಡೈಲಾಗ್, ಎಂತ ಸ್ಟೂಡೆಂಟಿಗೆ ಇಂಗ್ಲಿಷ್ ಹೇಳ್ಕೊಟ್ನೋ ಅನ್ಕೊಬಿಡ್ತಾರೆ. ನಾನು ಒಂದು ಪೇಪರ್ ಓದ್ಲಿಲ್ಲ ಎಷ್ಟು ವರ್ಷ ಆದ್ರೂ ಗೊತ್ತಾ, ಬರೀ ನಿಮ್ ಜೀವನದಲ್ಲೇ ಮುಗ್ದೋಯ್ತು ನನ್ನ ಜೀವನ. ಏನ್ ನೆನಪಿರ್ತದ ಎಲ್ಲ? ಹಸ್ಕಿ ಡ್ಯಾನ್ಸ್ ಮಾಡ್ದ ಹೆಂಗೆ? ಓಕೆ, ಇವಾಗ ನೆಕ್ಸ್ಟ್. ಓಹೋ, ಇದಂತೂ ಒಮ್ಮೆ ಸ್ವಲ್ಪ ರೆಡಿಯಾಗಿ ಹೊಸರು ಕರೆಕ್ಟಾಗಿ ಎಳ್ಕೊಂಡು ಹಿಂಗ್ ಬಿಡಿ ಅನ್ಸತಿ. ಕೇಳ್ತಾರೆ ಚಂದು ಐ ಚಂದು ಅವ್ರ ಹೆಸರು ಚಂದು. ಚಂದು ಸಖತ್ತಾಗದೆ ಚಂದು ಹೆಸರು. ಇವಾಗ ಹೇಳಿ ನೀವು. ಸೂಪರ್ ಕ್ಯಾಲಿ ಫ್ರಜಾಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷಿಯಸ್ ಇದನ್ನ ಹೇಳ್ಬೇಕು. ಸೂಪರ್ ಅಂದ್ರೆ ಸೂಪರ್ ಸ್ಟಾರ್ ಅದು ಒಂದ್ಬಿಟ್ರೆ ಒಂದೇ ಸತಿ ಹೇಳ್ಬೇಕು. ನಾನು ಹೇಳ್ತೀನಿ ನೋಡಿ. ಸೂಪರ್ ಕ್ಯಾಲಿ ಫ್ರಜಾಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷಿಯಸ್ ಇದನ್ನ ಹೇಳಿ. ಸಲ ಹೇಳ್ಕೊಟ್ಟು ಬರಲ್ಲ. ಹೇಳಿ ಅಮ್ಮಿ. ಸೂಪರ್ ಕ್ಯಾಲಿಸ್ ಅಲ್ಲ, ಸೂಪರ್ ಕ್ಯಾಲಿ ಫ್ರಜಾಲಿಸ್ಟಿಕ್ ನನಗೆ ನೀವ್ ಹೇಳತ್ತವೆ ನಂಗೆ ಗೊತ್ತೈತೆ. ಫ್ರಜಾಲಿಸ್ಟಿಕ್ ಪ್ರೆಷರ್ ಲಿಫ್ಟಿಕ್ ಅಲ್ಲ, ಲಿಪ್ಸ್ಟಿಕ್ ಫ್ರಜಾಲಿಸ್ಟಿಕ್ ಎಕ್ಸ್ಪಿಯಾಲಿ ಹೇಳ್ಕೊಡಂತವ್ರು ಹೇಳಿಲ್ಲ. ನಿಮ್ಮೇ ನನಗೂ ಹೇಳವ್ರೆ. ಹಂಗಂದ್ರೆ ಏನು ಸರಿ ಕೇಳು. ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ. ಬರೀ ತುಂಬಾ ಚೆನ್ನಾಗಿದೆ. 4 ಅಕ್ಷರಕ್ಕೆ ಇಂಗ್ಲೀಷಲ್ಲಿ ಇಷ್ಟೊಂದು ಅಕ್ಷರ ಬೇಡ ಅಂದ್ರೆ ಒಂದ್ಸತಿ ಅವ್ರ ಆಸೆ ಐತಿ ರೇಸ್ಬಿಡಿ. ಹಿಂಗೆ ಹೇಳಕ್ ಬರಕಲ್ಲ ಕಣಪ್ಪ, ಯಾಕ್ರಪ್ಪ ಹಿಂಗೆ? ನಮ್ಮಿಗೆ ನಾರ್ಮಲ್ ಇಂಗ್ಲೀಷೇ ಬರಲ್ಲ. ನೀವು ತುಂಬಾ ಚೆನ್ನಾಗಿದೆ, ಎಷ್ಟು ಫ್ಲೂಯೆಂಟ್ ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ ಅನ್ನೋದು ಎಷ್ಟು ಕಿವಿಗೆ ಇಂಪಾಗೈತೆ. ಈ ಲಾಸ್ಟಿಕ್ಕು ಲಿಪ್ಟಿಕ್ಕು ಅಂತ ಇಷ್ಟೊಂದು ಉದ್ದ ಬರದವ್ರಲ್ಲ, ಯಾಕಪ್ಪ ಕಷ್ಟ ಆಗ್ಲಿಲ್ಲ ನಿನ್ ಬರೆಯಕ್ ಇಷ್ಟೊಂದ? ಹೇಳಿ ಅಮ್ಮಿ. ಸೂಪರ್ ಕ್ಯಾಲಿ ಫ್ರಜಾಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷಿಯಸ್ ಫುಲ್ ಹೇಳ್ಬಿಡಿ. ಹೇಳಿ ಅಮ್ಮಿ. ಸೂಪರ್ ಕ್ಯಾಲಿ ಫ್ರಜಾಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷಿಯಸ್ ನಮಗೆ ಬರಲ್ಲ, ಸಾರಿ ಕಣಪ್ಪ. ತಪ್ಪು ತಿಳ್ಕೊಬೇಡ. ಕನ್ನಡದಲ್ಲಿ ಹೇಳ್ಬೇಕಾರೆ ನೋಡಿ ಎಷ್ಟು ಚೆನ್ನಾಗದೆ, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಸುಂದರವಾಗಿದ್ದಲ್ಲ ನೋಡಿ. ಯಾರು ಹಾಗಂತ ಅದ್ರ ಮೀನಿಂಗು ಚೆನ್ನಾಗಿದೆ ಅಂತ. ಹೌದಾ? ಅಲ್ಲ, ಅವ್ರ ನಿಮ್ಮ ಹತ್ರ ನಾನು ಒಮ್ಮೆ ಚೆನ್ನಾಗಿದೆ. ಫೋಟೋ ತೋರಿಸ್ತೀನಿ ತಡೀರಿ ಯಾವತ್ತಾದ್ರೂ. ಒಮ್ಮೆ ನಾನು ಹೊಟ್ಟೆಯಲ್ಲಿರೋದು. ಇವಾಗ ನೆಕ್ಸ್ಟು ಆಕಾಶ್ 503. ಆಂಟಿ ಬ್ಯೂಟಿ ಸೀಕ್ರೆಟ್ ಏನು? ನಂಗೇನೋ ಗೊತ್ತೈತೆ. ಸೌತೆಕಾಯಿ ಜಾಸ್ತಿ ತಿಂತೀನಿ, ಆಮೇಲೆ ಒಂದಿಷ್ಟು ಅನ್ನ ಉಣ್ತೀನಿ, ಒಂದಿಷ್ಟು ಮುದ್ದೆ ತಿಂತೀನಿ, ಅಷ್ಟೇ ಕಣಪ್ಪ. ಮಮ್ಮಿ ನಿಜವಾಗ್ಲೂ ಎಲ್ಲರೂ ನಿಮ್ಮ ಮಮ್ಮಿ ತೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಆಮೇಲೆ ಮಕ್ಳಿಗೆಲ್ಲ ಮಾತ್ರ ದಿನ ಸೌತೆಕಾಯಿ ಅವು ಇವು ನಾನು ಕೊಡ್ತಾ ಇರ್ತೀನಿ. ಎಷ್ಟೇ ಕಷ್ಟ ಆಗ್ಲಿ ನನ್ನ ಮಕ್ಳಿಗೆ ನಾನು ಲೋಕಲ್ ತರ ಬೆಳೆದ್ರೆ ನನ್ನ ಮಕ್ಳಿಗೆ ಮಾತ್ರ ಸೇಲ್ ತರನೇ ಬೆಳೆಸಿದ್ದೀನಿ ಕಣಪ್ಪ. ಎಷ್ಟೇ ಕಷ್ಟ ಆಗ್ಲಿ ಅವ್ರ ಮಾತ್ರ ಒಳ್ಳೊಳ್ಳೆ ಫುಡ್ಡೇ ಕೊಡ್ತೀನಿ. ನಮ್ಮಿ ಬ್ಯೂಟಿ ಸೀಕ್ರೆಟ್ ಏನಿಲ್ಲ, ಏನು ಹಾಕಲ್ಲ. ನಾನ್ ತಂದಿರೋ ಕ್ರೀಮ್ ಹಾಕಳತ್ತಷ್ಟೇ. ನಮ್ಮ ಮನೇಲಿ ಏನ್ ಗೊತ್ತಾ, ನಾನ್ ತಂದಿರೋದೇ ಇವರೆಲ್ಲ ಯೂಸ್ ಮಾಡೋದು. ಅಮ್ಮ ನೀವು ತಂದಿರೋದು ನಾನು ಯಾವ್ದು ಯೂಸೇ ಮಾಡಲ್ಲ. ನಾನು ಆಲೆವೆರಾ ಜೆಲ್ ರಾತ್ರಿ ಮುಖ ತೊಳಿತೀನಿ, ಫೇರನ್ ಲವ್ಲಿ ಒಂದು ಹಾಕ್ತೀನಿ, ಅಷ್ಟು ಬಿಟ್ರೆ ಏನೋ ಹಾಕಲ್ಲ. ಅದೇ ನಮ್ಮಿ ಬ್ಯೂಟಿ ಸೀಕ್ರೆಟ್. ನಮ್ ತಂಗಿ ಬ್ಯೂಟಿ ಸೀಕ್ರೆಟ್ ಅಂತೂ ಎಲ್ಲ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅವಳು ಯೂಸ್ ಮಾಡೋದು. ಏಕಾಂಗಿ 77. ನಿಮ್ ಇನ್ನೊಬ್ರು ಸಿಸ್ ಯಾಕೆ ವ್ಲಾಗ್ ಮಾಡಲ್ಲ? ಯಾಕೆ ವ್ಲಾಗ್ ಮಾಡಲ್ಲ? ವ್ಲಾಗ್ಗೆ ಅಷ್ಟು ಬರಲ್ಲ ಅಂತ ನಿಮ್ ಇನ್ನೊಬ್ರು ಸಿಸ್ಟರ್ ಏಕಾಂಗಿ ಕೇಳಿದಾರೆ. ನಿಮ್ ಇನ್ನೊಬ್ರು ಸಿಸ್ಟರ್ ಯಾಕೆ ವ್ಲಾಗ್ ಮಾಡಲ್ಲ, ವ್ಲಾಗ್ಗೆ ಅಷ್ಟು ಬರಲ್ಲ ಯಾಕೆ ಅಂತ ಕೇಳಿದಾರೆ. ಅಯ್ಯೋ ಅಪ್ಪ, ನಾವು 12 ಗಂಟೆಲಿ ಮಾಡಿದ್ರೆ ಆಗ್ಲೇ ಹೇಳಿದೆ. 12 ಗಂಟೆಲಿ ಮಾಡಿದ್ರೆ ಯಾರು ತಾನೇ ಬರ್ತಾರೆ? ನಾವಿಬ್ರಿಗೇನೋ ಮಾಡಕ್ಕೆ ಕೆಲಸ ಇಲ್ಲ ಅಂತ ಅನ್ಕೋತಾರೆ. ಈ ಅಪ್ಪನ ಮಗಳು ಎಲ್ಲಿ ಅದು ಬೈಯುತ್ತೆ ನಮಗೆ, ಎದ್ಬಿಟ್ರೆ ನಮ್ಗೆ ಬಿಡೋಕಲ್ಲ, ಲೈಟೆಲ್ಲ ಆಫ್ ಮಾಡ್ಬಿಡ್ತದೆ.
ಪಾಪ ಅದಕ್ಕೆ ಆಗಕ್ಕಲ್ಲ ಕಣ. ನಾನು ಹೇಳ್ಬಿಟ್ಟಿದ್ದೀನಿ ಫಸ್ಟ್ ಇವೆಲ್ಲ ಲೈಟ್ ಫ್ಯಾನ್ ಏನೋ ಆಫ್ ಮಾಡಬಾರ್ದು ಇವತ್ತು ಒದ್ದು ಬಿಡ್ತೀನಿ ಅಂತ ಅದು ಬೇರೆ ರೂಮ್ ಇರೋದು ಮನೆ ಮಾಡ್ಕೊಂಡು ಹೋಗಿ ಅಂತ. ಅವಳು ಏನಂತಂದ್ರೆ ಅವಳಿಗೆ ಏನು ಗೊತ್ತಾ, ಮೂಡ್ ಮೇಲೆ ಡಿಪೆಂಡ್ಸ್. ಅವಳು ಬರ್ತಾಳೆ ಒಂದ್ಸತಿ ಇನ್ನೊಂದ್ಸತಿ ಬರೋದೇ ಕಂದ ಒಳ್ಳೇದು ಅದು ಪಾಪ ಅದಕ್ಕೆ ಐಕಿಲ್ಲ ಜೀವಕ್ಕೆ. ದಿವ್ಯಾ ವೈಶು 224 ನಿಮ್ಗೆ ಹೇಳಿ ನಿಮ್ ತಂಗಿಗೆ ಪ್ರ್ಯಾಂಕ್ ಮಾಡಿಸಿ ಫುಲ್ಲು ಸೀರಿಯಸ್ ಆಗಿರ್ಬೇಕು. ನಾವು ನಮ್ಮ ತಂಗಿಗೆ ಪ್ರ್ಯಾಂಕ್ ಮಾಡಿಸ್ಬೇಕಂತೆ, ಫುಲ್ ಸೀರಿಯಸ್ ಆಗಿರ್ಬೇಕಂತೆ. ದಿವ್ಯಾ ವಿಶು ಅವ್ರು ಕೇಳಿದಾರೆ ನಮ್ಮ ತಂಗಿಗೆ ಪ್ರ್ಯಾಂಕ್ ಮಾಡ್ಬೇಕಾ. ಅಯ್ಯೋ ಅವಳು ಏನ್ ಗೊತ್ತಾ, ರಿಯಾಕ್ಷನ್ನೇ ಕೊಡಲ್ಲ. ಇವಾಗ ನೋಡಿ ಅವತ್ ಮೊಬೈಲ್ ತಂದ್ಕೊಟ್ಟಿರ್ತಾನೆ, ರಿಯಾಕ್ಷನ್ ಕೊಟ್ಲ. ಅವಳ ಕೈಲಿ ಪ್ರ್ಯಾಂಕ್ ಮಾಡ್ಸೋದು ರಿಯಾಕ್ಷನ್ನೇ ಕೊಡಲ್ಲ. ಎಲ್ಲ ನಾವು ಉಮ್ಮಿ ಹತ್ರ ಹೇಳ್ಕೊತಾಳೆ, ಏನ್ ಪ್ರಯೋಜನ, ಅಕ್ಕನ ಪಡೆಯಕ್ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಿತ್ತು. ಪ್ರಾಮಿಸು ನಿಜವಾಗ್ಲೂ. ಬೇಕಾದ್ರೆ ಡ್ಯಾಡಿ ಕೇಳು. ಹಸ್ಕಿ ಡ್ಯಾನ್ಸ್ ಮಾಡ್ತೀನಿ ಇವಾಗ. ಹೆಂಗೆ ಹೇಳಿ ಹಸ್ಕಿ ಡ್ಯಾನ್ಸ್? ಅಯ್ಯೋ ನೀನ್ ಡ್ಯಾನ್ಸ್ ಮಾಡಿದ್ದೆಲ್ಲ ಅದು ಹಾಕ್ನಾಳಿಕ್ ನೋಡ್ಕೊಂಡು ಜನ ಯಾರ್ಯಾರು ತಲೆ ಸುತ್ತಿದಾಯ್ತಾರ. ಹಸ್ಕಿ ಡ್ಯಾನ್ಸ್ ಮಾಡಿ ಹಿಂಗೆ. ಅಪ್ಪ ನೀನ್ ಡ್ಯಾನ್ಸ್ ನನ್ ಕಲ್ಸ್ಕೊಡೋದು ಮತ್ತೆ ನೀನ್ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಮುಂದೆ ಆತರ ಆಡ್ತೀನಿ ಅಷ್ಟೇ. ಸ್ಕೂಲಲ್ಲಿ ಇವಳನ್ನ ಒಂದೊಂದು ಫಂಕ್ಷನ್ಗೆ 4-5 ಡ್ಯಾನ್ಸ್ ಕೊಡ್ತಾ ಇದ್ರು. ಅವಾಗ್ಲೇ ಒಳ್ಳೆ ಡ್ಯಾನ್ಸರ್ ಇವಳು. ಇವಾಗ ಮಾಡವಂದ್ರು ಮಾಡಕಲ್ಲ, ಎಲ್ಲ ಕರಾಟೆ ಕಲಿತಿದ್ವಿ, ಎಲ್ಲದಕ್ಕೂ ಸೇರ್ಸಿದೆ ನಾನು. ಆಯ್ತು ಇವಾಗ ನೆಕ್ಸ್ಟ್ ನೀವು ಸುನೀತಾ ಗೌಡ 12 ನಿಮ್ ಏಜ್ ಎಷ್ಟು ಆಂಟಿ? ನಮ್ಮ ಮಮ್ಮಿ ಏಜ್ ನನ್ನ 43 ಹೇಳಿದೀವಿ ಆಲ್ರೆಡಿ, ಯಾಕಂದ್ರೆ ವಿಡಿಯೋ ಫುಲ್ ಲಾಂಗ್ ಹೋಗ್ತಾ ಇದೆ ಅದಕ್ಕೆ. ದಿವ್ಯಶ್ರೀ ದಿವ್ಯಾ 148 ಆಂಟಿ ನೀವ್ ಯಾಕೆ ಇಷ್ಟೊಂದು ಕ್ಯೂಟ್ ಆಗಿದ್ದೀರಾ ಹೇಳ್ತೀರಾ? ಐ ಲವ್ ಯು ಸೋ ಮಚ್ ಆಂಟಿ. ದಿವ್ಯಾ ಹೇಳಿ ಥ್ಯಾಂಕ್ಸ್ ಕಣ, ನಾನು ಚೆನ್ನಾಗಿದ್ದೀನಿ ಕಣ. ನೀನಾರು ಒಪ್ಕೊಂಡಲ್ವ? ಎಲ್ರು ಹಂಗೆ ಕೇಳ್ತಾರೆ. ಅಷ್ಟೊಂದು ಅಸೇವೆ ಚೆನ್ನಾಗಿದ್ದೀನಿ ಕಣ, ಸುಮಾರಾಗತ್ತೆ. ನೆಕ್ಸ್ಟ್ ದ ನೇಮ್ ಈಸ್ ಮಹೇಶ್ ನಾಯಕ್. ನೀರು ಕುಡಿರವ ಜಾಸ್ತಿ. ನಾನು ದಿನಕ್ಕೆ 2-3 ಲೀಟರ್ ನೀರು ಕುಡಿತೀನಿ, ನೀವು ಕುಡೀರಿ. ಓಕೆ ಕುಡಿತಾರೆ. ದ ನೇಮ್ ಈಸ್ ಮಹೇಶ್ ನಾಯಕ್ 10 ಸೋ ಕ್ಯೂಟ್ ಯುವರ್ ಮದರ್ ಸಿಂಧು ಅವರೇ, ನಿಮ್ ವಿಡಿಯೋ ನೋಡ್ತಾ ಇರ್ತೀನಿ. ಥ್ಯಾಂಕ್ಸ್ ಬ್ರೋ. ನಾವು ಮಮ್ಮಿ ನೀವು ತುಂಬಾ ಕ್ಯೂಟ್ ಅಂತ ಹೇಳ್ತಿರ್ತಾರೆ. ಥ್ಯಾಂಕ್ಸ್ ಕಣಪ್ಪ. ಧನ್ಯವಾದ. ಥ್ಯಾಂಕ್ ಯು ಬ್ರೋ ಮಹೇಶ್ ಅವರೇ, ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್. ನನಗೆ ಅದೇ ಹೇಳಂಗ್ ಬರ್ತದೆ ಈ ನಡುವೆ. ನಾನೆಲ್ಲ ಇವೆಲ್ಲ ಇಂಗ್ಲಿಷ್ ಬರಕಲ್ಲ ಚೆನ್ನಾಗಿದೆ. ಮಹೇಶ್ ಅವರು ತುಂಬಾ ಥ್ಯಾಂಕ್ಸ್. ಅಂಡ್ ನಮ್ ವಿಡಿಯೋ ನೋಡ್ತಾ ಇರೋದಕ್ಕೂ ತುಂಬಾ ತುಂಬಾ ಥ್ಯಾಂಕ್ಸ್. ಹೀಗೆ ನಮ್ ವಿಡಿಯೋ ನೋಡ್ತಾ ಇರೋದು ಧನ್ಯವಾದ. ಮನೆಯವರೆಲ್ಲ ನೋಡ್ರಪ್ಪ, ಖುಷಿ ಪಡಿ. I3M_4HB4Z ಯಾಕಪ್ಪ ಇಷ್ಟೊಂದು ಅಕ್ಷರ ಇಟ್ಕೊಂಡಿದ್ದೀವಿ? ಬೇಜಾರಾಗ ಕೊಡಪ್ಪ ಅಮ್ಮಗೆ. ಅಕ್ಕ ಪ್ಲೀಸ್ ಒಂದ್ಸಲಿ ನಿಮ್ಮ ಅಮ್ಮ ನನಗೆ ಹಲೋ ಅಂತ ಹೇಳಿ ಮೆಸೇಜ್ ಹಾಕ್ಸಿ ಸ್ಟೋರಿ ಹಾಕಿ ಪ್ಲೀಸ್. ಅಪ್ಪ ಹಲೋ ಏನು ಫೋನಲ್ಲೇ ಮಾತಾಡ್ಬಿಡ್ತೀನಿ. ವಿಡಿಯೋ ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ವಲ್ಲ? ಇಟ್ಕೊಂಡಿರ್ತಿರೋದ್ರೆ ಈ ತರ ಇಟ್ರೆ ನನ್ಗೆ ನಿಂಗೆ ಪರಂಕ್ ಮಾಡಕಂಗೆ ಹೇಳವ್ರೆ ಅನ್ಸುತ್ತೆ ಇಷ್ಟೊಂದು ಹೆಸರ. ಈಗ ಯಾರು ಒಬ್ಬರು ಕರೆಕ್ಟಾಗಿ 2 ಅಕ್ಷರ ಇಟ್ಕೊಂಡವ್ರ ಮುಂದಕ್ಕೆ ಏನಾರು ಸೇರ್ಸೋರು. ನಿನ್ಗೆ ಯಾಕೆ ಸೇರಿಸ್ತಾರೆ ಹೇಳಿ? ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೇ ಹೆಸರು ಇಟ್ಕೊಂಡ್ರೆ ಇನ್ನೊಬ್ರು ಅಂದ್ರೆ ಇವಾಗ ಒಂದೇ ಡಿಫ್ರೆಂಟ್ ಆಗಿ ಹೆಸರುಗಳು ಇಟ್ಕೋಬೇಕು. ಒಂದ್ ಹೆಸರು ಇದ್ದಂಗೆ ಇನ್ನೊಂದ್ ಹೆಸರು ಇರಂಗಿಲ್ಲ. ಅದಕ್ಕೆ ಸ್ಟೋರಿ ಹಾಕ್ಸ್ಬೇಕು. ಸ್ಟೋರಿ ಹಾಯ್ ಹೇಳಿಸ್ತೀನಿ. ಎಲ್ಲ ವಿಡಿಯೋ ಕಾಲಲ್ಲೇ ಮಾತಾಡ್ಬಿಡ್ತೀನಿ ಕಣಬಲ್ಲ. ಎಂತದ್ದು ಮನೆ ಮಾಡ್ತೀವಲ್ಲ ಬಂದ್ I3M ಹಾಯ್ ಹೇಳ್ಬಿಡಿ ಅಮ್ಮಿ. ಆಯ್ ಕಣವ I3M ಅಂತ ಹೇಳಿ. I3M ಆಯ್ ಕಣವ. ಅವ್ರ ಹುಡುಗ ಅನ್ಸುತ್ತೆ, ಹುಡುಗ ಆಯ್ ಕಣಪ್ಪ. ಹುಡುಗನ ಹುಡುಗಿನ I3M ಆಯ್ ಕಣಪ್ಪ ಅಂತ ಹೇಳಿ. I3M ಆಯ್ ಕಣಪ್ಪ. ಬಾಯ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಶ್ರೇಯಾ ಎಸ್ ಲವ್ಲಿ ಗರ್ಲ್. ಮ್ಯಾಮ್ ನೀವು ಏನ್ ಮಾಡ್ತಿರೋದು? ನಾನು ಎನ್ವಿರಾನ್ಮೆಂಟಲ್ ಇಂಜಿನಿಯರು, ಫಂಕ್ಷನಲ್ ಏರಿಯಾ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಮೈಲ್ ಅಮ್ಮು 143 ನಿಮ್ಮ ಫ್ಯಾಮಿಲಿ ಪಿಕ್ಕಲ್ಲಿ ನಿಮ್ಮ ಅಪ್ಪ ಇಲ್ಲ. ನಮ್ಮ ಫ್ಯಾಮಿಲಿ ಪಿಕ್ಕಲ್ಲಿ ಮೊನ್ನೆ ಅಂದ್ರೆ ಏನ್ ಗೊತ್ತಾ, ನಮ್ಮ ಡ್ಯಾಡಿ ಅಂದ್ರೆ ಜಾಸ್ತಿ ಕೆಲಸದಿಂದ ಬರೋದೇ ಅವರು ಲೇಟು. ಬೇಗ ಹೋಗ್ತಾರೆ, ಲೇಟಾಗಿ ಬರ್ತಾರೆ. ಲೇಟಾಗಿ ಬಂದಿದ ತಕ್ಷಣ ಅವ್ರು ನಿದ್ದೆ ಮಾಡ್ಬಿಡ್ತಾರೆ. ಇದ್ರಲ್ಲೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ನಿಜವಾಗ್ಲೂ, ಅದಕ್ಕೆ ಅವ್ರು ಬರಲ್ಲ. N7892500489 ಪ್ಲೀಸ್ ಅಂತ ಹಾಕಿದ್ದೀರಾ ಅಂದ್ರೆ ಪ್ಲೀಸ್ ಅಂದ್ರೆ ಏನಕ್ಕೆ? ಓಕೆ ಹಾಯ್. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನಲ್ಲಿ ಕೇಳಿದಿರ, ಅದು ಮೇ ಬಿ ಮಿಸ್ಸಾಗಿ ಬಂದಿರಬೇಕು. ನಿಮ್ಮ ಸ್ವಂತ ಊರು ಯಾವುದು? ಮಂಡ್ಯ ಕಣವ. ನಮ್ಮದು ಸ್ವಂತ ಊರು ಮಂಡ್ಯ, ಆದರೆ ನಾವಿರೋದೆಲ್ಲ ಇಲ್ಲೇ. RX ಕನ್ನಡಿಗ ನೆಕ್ಸ್ಟ್ ಲೈವ್ ಯಾವಾಗ? ಈ ಮಗು ಇದ್ರಲ್ಲೂ ಬರ್ತಿರ್ತದೆ ಕನ್ನಡಿಗ. ಇದ್ರಲ್ಲಿ ಬರ್ತಾರ ಲೈವ್ ಅದರಲ್ಲಿ ಕಮೆಂಟ್ಸ್ ಸೆಕ್ಷನ್ ಅಂತ. ನೆಕ್ಸ್ಟ್ ಲೈವ್ ಯಾವಾಗ ಅಂತ ಕೇಳ್ತಾವ್ರೆ. ಇದು ಆಟ ನೆಕ್ಸ್ಟ್ ಲೈವ್ ಎಲ್ಲರನ್ನು ಮೀಟ್ ಮಾಡೋದು ಮತ್ತೆ ಯಾವಾಗ ಅಂತ ಹೇಳು ಪಾಪ. ನೋಡುವ, ಹೇಳ್ತೀನಿ ನಾನು. ನೋಡುವಲ್ಲ, ಭಾನುವಾರನೇ ಹೇಳ್ಬೇಕು. ನಮಗೋಸ್ಕರ ಅವ್ರು ಕಾಯ್ತಾರೆ ಅಂದ್ರೆ ಅವ್ರಿಗೋಸ್ಕರ ನಾವು ರೆಡಿ ಆಗಿರ್ಬೇಕು. ಓಕೆ ಸರಿ. ಫ್ರೀ FTY ಅಲ್ಲಿ 69 ಫ್ರೀ ಸ್ಟೈಲ್ E ಅಂದ್ರೆ ಏನು? ಫ್ರೀ ಸ್ಟೈಲ್ E ಅಂದ್ರೆ ಗೊತ್ತಿಲ್ಲ ನಿಜವಾಗ್ಲೂ. ಒಟ್ನಲ್ಲಿ ಥ್ಯಾಂಕ್ಸ್ ಮೆಸೇಜ್ ಮಾಡಿದ್ದಕ್ಕೆ. RX ತೇಜ ಆಂಟಿ ಪ್ರ್ಯಾಂಕ್ ಯಾಕೆ ಜಾಸ್ತಿ ಆಗ್ತೀರಾ? RX ತೇಜ ಅಂದ್ರೆ ಯಾರು ಹೇಳಿ?
ತೇಜು ಯಾತ್ರ ಐತ್ ನಮ್ ತೇಜು ಏನೋ ತೇಜು ಎಲ್ಲೆಲ್ಲ ಅವ್ನ ಲೈವಲ್ಲಿ ಅವ್ರು ನೋಡ್ತಾರ ನಾಳಿಗೆ ನಮ್ಮ ಮುಖಗಳು ನೋಡ್ತಾರ. ತೇಜು ಫ್ರಾಂಕ್ ಅಂದ್ರೆ ಏನ್ ನೀನ್ ಹೇಳ್ಕೊಡಲ್ಲ, ನೀನ್ ಏನಪ್ಪ ಮಾಡೋಣ ಮಾಡ್ತೀನಿ, ಮಾ ಅಕ್ಕ ಮಾಡ್ತಾಳೆ, ನಾನು ಆಯ್ತೀನಿ. ನಾನು ನೋಡಿದ ಮೊದ್ಲೇ ಪೆದ್ದಮ್ಮ ಅಂತ ನಿಂಗೂ ಗೊತ್ತಿರೋ ವಿಷಯನೇ ಅದು. ಅದಕ್ಕೆ ಗೊತ್ತಾಯ್ತು ತೇಜು ನಮ್ಮ ಏನಕ್ಕೆ ಪ್ರ್ಯಾಂಕ್ ಆಗ್ತಾರೆ ಅಂತ. ನೆಕ್ಸ್ಟ್ ಶ್ರೀನಿವಾಸ್ ಗೌಡ 7913 ಮಗಳು ಮದ್ವೆ ಯಾವಾಗ ಆಂಟಿ? ಅಯ್ಯೋ ಅದು ಒಪ್ಕೊಳಕ್ಕೆ ಯಾರನ್ನೂ ಏನಪ್ಪ ಮಾಡೋಣ, ಏನಾರು ಮಾಡಿ ಒಂದು ತಾಯ್ತ ಕಟ್ಸಿ ಒಪ್ಕೊಳಂಗತೆಗೆ. ನೀವೇ ಯಾರೋ ಹೇಳಿದಿರಲ್ಲಪ್ಪ, ಅದನ್ನಾಗಿ ಇನ್ನ ಸ್ಟ್ರಾಂಗ್ ಆಗ್ಬಿಟ್ಟವಳೆ. ಯಾಕೆಂದ್ರೆ ಹುಡುಗನ್ ನೀನು ಹೋಗ್ಬಿಟ್ರೆ ಮದುವೆ ಮಾಡ್ಕೊಂಡು ನಾವು ನಗಾಗಿ ಯಾರೋ ರಂಗ್ ಮಾಡಕ್ಕಿರಲ್ಲ ಕನಕ, ಮದ್ವೆ ಆಗ್ಬೇಡ ಅಂದವ್ರು ಯಾರೋ ಕಮೆಂಟ್ ಅಲ್ಲಿ. ಅಕ್ಕ ನೀವ್ ಮದ್ವೆ ಆಗಿ ಹೋದ್ರೆ ನಿಮ್ ವಿಡಿಯೋಸ್ ಅಲ್ಲಿ ನೀವೇ ಇರಲ್ಲ, ನಿಮ್ ಮಮ್ಮಿನೂ ಇರಲ್ಲ, ಪ್ರ್ಯಾಂಕ್ ಮಾಡಕ್ ಯಾರು ಇರಲ್ಲ, ಅದಕ್ಕಾಗಿ ನೀವ್ ಮದ್ವೆ ಆಗೇ ಹೋಗ್ಬೇಡಿ ಅಂದಿದ್ದಾರೆ. ಎಂತ ಇದು ಬ್ರೋ ನಿಮ್ಗೆ, ಮದ್ವೆ ಆಗೇ ಹೋಗ್ಬೇಡ ಬಿಡಪ್ಪ. ಮದ್ವೆ ಆದ್ರೂನು ನಗಿಸ್ತೀವಿ. ಅದಾರ ಒಂದು ವಿಡಿಯೋ ಹಾಕ್ತಾ ಇರ್ತೀವಿ ಕಣ, ಬಿಡಕ್ಕಾಯ್ತದ? ಕಲ್ತಿರ ಕಲೆ ಕಲ್ತ ಮೇಲೆ ಬಿಡಕ್ಕಾಗಲ್ಲ ಕಣಪ್ಪ. ನೀವು ವಿಡಿಯೋ ಅಂದ್ರೂ ಬಿಡಕ್ಕಾಗಲ್ಲ. ಮದ್ವೆ ಗೊತ್ತಿಲ್ಲ ಆದಾಗ ಇದಕ್ಕೆ ಆನ್ಸರ್. ನೆಕ್ಸ್ಟ್ ನಂದಿನಿ ಪಂಪ ಆಂಟಿ ಅಂಕಲ್ ಯಾಕೆ ಸ್ಮೈಲ್ ಮಾಡಲ್ಲ? ಗೂಬೆ ನೋಡಿದಂತ ಮನೆಯಲ್ಲ ಗೂಬೆ ನೋಡಿದ್ಲ ವಿಡಿಯೋದಲ್ಲೆಲ್ಲ ಹೇಳಿದೆಯಲ್ಲ ಅಂತ ಬೈದ್ ಹಾಕ್ಬಿಡ್ತು ಕಣವ. ಅದಕ್ಕೆ ನಾನು ಇನ್ನೇನು ನಗ್ಗಿಲ್ಲ ಅಂದ್ರೆ ಇನ್ನೇನು ಎಲ್ಲ ಕೇಳ್ತಾರೆ, ಅದಕ್ಕೆ ಹೆಂಗೆ ಹೇಳ್ದೆ ಅಂತ ಹೇಳ್ದೆ. ಇವಾಗ ಮುಂದೆ ಗೂಬೆ ಕೂತಿದ್ದೆ. ಗೂಬೆ ಊಟದ ತಕ್ಷಣ ಗೂಬೆ ಹಿಂಗೆ ಕಡ್ಬಿಡ್ತಂತೆ, ಅದಕ್ಕೆ ಗೂಬೆ ನಗುನೆ ಬರ್ಲಿಲ್ಲ ಅಂತ. ಇಟ್ಸ್ ಗಣಿ ಅವ್ರ ಕ್ವಶನ್ ಕೇಳಿರೋದು, ಯಾಕಿಷ್ಟು ಗೋಳು ಇಕ್ಕತ್ತೀರ ಪಾಪ ಅವ್ರನ್ನ, ಅವ್ರಿಗೆ ಸಾಕಾಗಲ್ವಾ? ಅಯ್ಯೋ ನನ್ಗೆ ಅಲ್ಲೇ ಸಾಕಾಗಿರ್ತದೆ ಬಟ್ಟೆ ಹೊಲ್ದು, ಇವ್ರು ಇನ್ನೆಷ್ಟು ಗೋಳು ಇಕ್ಕತ್ತಾರೆ ಹೇಳಿ. ಗೋಳು ಇಕ್ಕತ್ತಾರೆ ಕಣಪ್ಪ ತುಂಬಾ. ನೀವಾದ್ರೂ ಹೇಳಿ, ಗೋಳಿಗೆ ಸಿಂಧು ಅಂತೂ ಒಂದ್ ಸೆಕೆಂಡ್ ಬಿಡಲ್ಲ. ನನ್ನ ಮಮ್ಮಿ ಬೈಲಿ ಅಡುಗೆ ಮಾಡಕ್ಕೂ ಬಿಡಲ್ಲ. ಅಯ್ಯೋ ಸಾಕಾಗೋಯ್ತು. ಏನ್ ಮಾಡಿ ಬೈದ್ರೆ ಬೈಸ್ಕತ್ತೇವೆ ಅಂತ ಬೈಯಕ್ಕೆ ಹೋಗಲ್ಲ. ಅದಾಗ ಏನೋ ಒಂದು ಮಾಡ್ಕೊಳ್ಳಿ ಸುಮ್ಮನೆ ಆಯ್ತೀನಿ ಕಣಪ್ಪ. ತಗೊಂಡು ಸಿಟ್ಟು ಬಂದ್ರೆ ಹೊಡೆಕೆ ಹೊಟ್ಟೈತೀನಿ, ಕೈ ಬರ್ಕಲ್ಲ. ನೆಕ್ಸ್ಟ್ ಟಾಕ್ಸಿಕ್ YY17 ಏನು ಏನು ಟಾಕ್ಸಿಕ್ ಅವ್ರ ಹೆಸರು. ಟಾಕ್ಸಿಕ್ YY17 ಅವ್ರು ಏನ್ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ, ಆಂಟಿ ರೀಲ್ಸ್ ಮಾಡ್ರಿ. ಅಯ್ಯೋ ಕರ್ಕೊಳಕಿಲ್ವಲ್ಲ, ಏನ್ ಮಾಡೋಣಪ್ಪ ಹೇಳ್ರಿ. ಎಲ್ಲದೇನೋ ಹುಡುಗಿಯವರು ಕಮೆಂಟ್ ಮಾಡವ ರೀಲ್ಸ್ ಮಾಡ್ಸ ಆಂಟಿ ಕಡೆ ಟಾರ್ಚರ್ ಕೊಟ್ರಿ ಮಾಡಿಸ್ತಾಳೆ. ಅಲ್ಲೆಲ್ಲಾರು ಬೈಲ್ ಹೋಗೋದು ಆಟ ಆಡಕ್ಕೆ ಅಂತೀನಿ, ಬರಕಲ್ಲ. ಯಪ್ಪ ನೋಡಿ ಹೆಂಗೆ ರೀಲ್ಸ್ ಮಾಡಕ್ಕೆ ಒಂದ್ ದಿವ್ಸ ಹೋಗ್ಬೇಕು, ಭಾನುವಾರ ಬರಕಲ್ವ, ಏನ್ ಮಾಡೋಣವ. ನೆಕ್ಸ್ಟು ಆಕಾಶ ರೀಲ್ಸ್ ಮಾಡ್ರಿ ಅಂತಂದ್ರಲ್ವಾ, ಯಾವಾಗಾದ್ರೂ ಮಾಡಿಸ್ತೀನಿ. ಓಕೆ. ಆಕಾಶ್ ಅಕ್ಷ YA337 ಅವರು ಪ್ಲೀಸ್ ಡೂ ಮೋರ್ ವ್ಲಾಗ್ಸ್ ವಿತ್ ಯುವರ್ ಮದರ್. ಮೂರು ಬ್ಲಾಗ್ ಬಿಡ್ಬೇಕಂತ. ಒಮ್ಮೆ 3 ಬ್ಲಾಗ್ ಬಿಡ್ಬೇಕು ಅಂತಲ್ಲ, ಜಾಸ್ತಿ ವಿಡಿಯೋಸ್ ಮಾಡಿ ನಿಮ್ಮ ಅಮ್ಮನ ಜೊತೆ ಅಂತ ಅಂದ್ಬಿಟ್ಟು. ಓಕೆ ಮಾಡ್ತೀನಿ. ಮಾಡ್ತಿರೋದು ಅಂದ್ರೆ ಇನ್ನ ಜಾಸ್ತಿ ಮಾಡಿ ಅಂತ. ಜಾಸ್ತಿ ಅಂದ್ರೆ ದಿನಕ್ಕೊಂದು 2 3 ಆಗಲ್ಲ. ಓಕೆ, ನೀವು ಹೇಳಿದ್ ನನ್ಗೆ ಅರ್ಥ ಆಯ್ತು. ದಿನ ವಿಡಿಯೋಸ್ ಮಾಡಿ ಅಂತ ಅರ್ಥ ಅಲ್ವಾ, ಮಾಡ್ತೀವಿ. ನೆಕ್ಸ್ಟ್ ABD ಅಭಿಗೌಡ ಹಾಲ್ಟ್ ಒಳಗಡೆ ಕುದಿತಾ ಇದೆ ಬೆಂಕಿ ಅಂತದ್ ಎಮೋಜಿ. ಜೋರಾಗಿ ಮಾತಾಡಿ. ಹುಷಾರಿಲ್ವಪ್ಪ, ಯಾಕೆ ಕುದಿತೈತೆ? ಕಮೆಂಟ್ ಏನ್ ಮಾಡಿ ಹೇಳು. ಹಾರ್ಟ್ ಒಳಗಡೆ ಬೆಂಕಿ ಕುದಿತೈತಿಲಿ, ಯಾಕೆ ಬೆಂಕಿನೇ ಕಳ್ಸ್ಬಿಟ್ಟವ್ರ? ಯಾಕಪ್ಪ ಹಿಂಗೆ ಹೇಳಿದಂಗೆ ಎಲ್ಲ ಹುಷಾರು ತೋರ್ಸ್ಕಪ್ಪ ಫಸ್ಟ್ ಆಟ ಆಪೇಳ. ಮಮ್ಮಿ ಹಂಗಂದ್ರೆ ಹಾರ್ಟ್ ಅಂತ ಹಿಂಗೆ ಲವ್ ಯು ಆಂಟಿ ಆ ಥರ. ಸರಿ ಕುದಿತೈತೆ ಅಂತಲ್ಲ, ಅದು ಆ ಥರ ಬಂದಿರೋದಷ್ಟೇ. ಹೇಳವ್ರ? ಅಯ್ಯೋ ನನ್ಗೆ ಆಟೆ ಕೊಡ್ತದ ನಂಗೆ ಪಾಪ. ಕಾಲ್ ಮೀ ಪುನೀತ್ ಜಿ, ಸೇ hi to tell my name and read my bio, let's know how she treat. ಯಾರೋ ಏನೋ ಕೇಳಿದ್ದಾರೆ, ನಿಮ್ಮ ಮಮ್ಮಿ ಕೈಲಿ ಒಂದು ಹಾಯ್ ಹೇಳ್ಸಿ ಆ್ಯಂಡ್ ನನ್ನ ಬಯೋನ ಓದಿಸಿ ನಿಮ್ಮ ಮಮ್ಮಿ ಕೈಲಿ ಅಂತ ಅಂದ್ಬಿಟ್ಟು. ಕಾಲ್ ಹಾಯ್ ಪುನೀತ್ ಅಂತೇಳಿ. ಹಾಯ್ ಪುನೀತಪ್ಪ. ಏನು ಹಾಯ್ ಪುನೀತ್? ಹಾಯ್ ಪುನೀತ್ ಪ್ರಿಯವಾದ ಹೆಸರು ಪುನೀತ್. ಅವ್ರ ಬಯೋ ಓದಿಸ್ತೀನಿ ತಡೀರಿ ನಮ್ಮ ಮಮ್ಮಿ ಕೈ. ಅಯ್ಯೋ ನೀವು ಕನ್ನಡದಲ್ಲಾರು ಬರ್ತಾರೆ, ಪಟಪಟ್ನ ಓದ್ಬಿಡ್ತೀನಿ. ಇಂಗ್ಲೀಷ್ ಬರೋಕ್ಕಲ್ಲ ಕಣಪ್ಪ. ತಗೊಳ್ಳಿ ಬಯೋ ಓದಿ. ಭಯ ಅಂದ್ರೆ ಇಲ್ಲಿ ಓದಿ. ಏನೋ ಮಮ್ಮಿಗೆ ಗೊತ್ತಾಗಲ್ಲ. ಇಲ್ಲಿ ಏನಿದು ಭಯ? ಇದು ಭಯ ಇದು CHE ಅಲ್ಲ, ಮೇಲ್ಗಡೆ ಫಸ್ಟ್ ಇಂದ ಓದಿ. ROYAL ಏನದು? ರಿಯಲ್. ENTRY ಏನಾಯ್ತು? NT ರಾಯಲ್ NT 1
ಸಿಪ್ 30. ರಾಯಲ್ ಎಂಟಿ 1 ಸಿಪ್ 30. ಅವ್ರ ಹೆಸ್ರಾ? ಆಮೇಲೆ ನೆಕ್ಸ್ಟ್ ಓದಿ. ನೆಕ್ಸ್ಟು 17 TN. 17 TN ಏನಾಯ್ತು? ಟೀನು. 17 ಟೀನ್. 17 ಟೀನಾ? 17 ಟೀ. 17 ಟೀನ್. ನೆಕ್ಸ್ಟ್ CHEATING. ಸೀಟಿಂಗು. ಸೀಟಿಂಗು ವಿನ್ಸ್. ಜೋರಾಗಿ ಓದ್ಬೇಕು. ಸೀಟಿಂಗ್ ವಿನ್ಸ್. THA ದೇ. MOMENT ಮೆಂಟಿ. ಸೀಟಿಂಗ್ ವಿನ್ಸ್ ದೇ ಮೆಂಟಿ. ಮೆಂಟಿ ಕಮ್ಮ. 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 ಕಮ್ಮ ವಾಣಿ ವಿಸ್. ಕಮ್ಮ ಬಿಸ್ಸು ದ ಸ್ಟೇರಿ. ಸೇಟೆ ವೆನ್ ದೇ ಮೆಂಟೀಸು ಕಮ್ಮ ವೆನ್ಸ್ ದ ಸ್ಟೋರಿ ಅಂತೆ. ಸ್ಟೋರಿ. ನಮ್ಸು ನ್ಯೂಮಿನಸ್ಗೆ ನಮ್ಸ್ ಅಂತೆ. ಥಿಂಕ್ ಜೀವಬಡಿ. ಗುಡ್ಡು. ಸೋಲ್ ಗುಡ್ಡು. ಥಿಂಕ್ ಗುಡ್ಡು ಸೋಲ್ ಗುಡ್ಡು ಅಲ್ಲ. ಪ್ರೇಮಿ ಏರು. ಫ್ರೇಮಿ ಅಂತೆ. ಫ್ಯಾಮಿಲಿ ಎವ್ರಿಥಿಂಗು. ದೇವ್ರೆ. ಥಿಂಕ್ಸ್ ಗುಡ್ ಸೋಲ್ ಗುಡ್ಡು ಅಲ್ಲ ಅದು. ಥಿಂಕ್ ಗುಡ್. ಒಳ್ಳೆ ಥಿಂಕ್ ಮಾಡಿ ಒಳ್ಳೆ ಆತ್ಮ ಇಟ್ಕೊಳ್ಳಿ ಅಂತ. ನೀವು ಸೊಲ್ಲು ಅಂತಾನೆ ಅನ್ಬಿಟ್ರಿ. ಅದು ಸೋಲ್. ಅದು ಸೋಲ್ ಅಂದ್ರೆ ಒಳ್ಳೆ ಮನ್ಸು. ನಿಮ್ಗೆಲ್ಲ ಅವ್ರಂಗ್ ಹಿಡ್ಕೊಂಡಿರೋದು. ಆತ್ಮ ಬಿಡಕನಪ್ಪ ಸುಮ್ಮನೆ ಸರಿ ಇಲ್ಲ. ಕರಿಬಾರ್ದು. ಅಯ್ಯೋ ದೇವ್ರೆ, ನಮ್ಮಿ ಎಲ್ಲದಕ್ಕೂ ದೇವ್ರ ಹತ್ರನೇ ಹೋಗುತ್ತೆ. ಅಯ್ಯೋ ಇನ್ನ ಇಷ್ಟೊಂದು ಕ್ವಶನ್ಸ್ ಇದೆ. ಇವತ್ತೆಲ್ಲ ಮುಗಿಯಕ್ಕೆ. ಓಕೆ, ಇದನ್ನ ಇವತ್ತು ಇಷ್ಟೊಂದು ಕಷ್ಟಪಡ್ಕೊಂಡು ಕೇಳ್ತಾರಲ್ಲ, ಏನು ಇವ್ರಿಗೆ ಲಾಭ ಇದರಿಂದ ಪಾಪ. ಓಕೆ, ಇದನ್ನ ಇಷ್ಟು ಸಾಕು ಮಮ್ಮಿ. 1 hour ಆಗಿದೆ ವಿಡಿಯೋ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗ್ತೀವಿ. ಓಕೆನಾ? ಹೇಳಿ ಅಮ್ಮಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗ್ತೀವಿ ಅಂತ. ನೆಕ್ಸ್ಟ್ ದಿನ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾವು ನಿಮಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗ್ತೀವಿ. ಆ್ಯಂಡ್ ಯಾಕೆ ಅಂತಂದ್ರೆ ನೋಡಿ ಎಷ್ಟೊಂದಿದೆ. ನಾಳೆ ಓದ್ಬೇಕು ಅವನ್ನೆಲ್ಲ. ಇವತ್ತೇ ಓದಿಸ್ತಾಗಿ ಇಷ್ಟೊಂದಿದೆ. ನಾಳೆ ಓದಿಸಿ ಹಾಕು, ಇವತ್ತು ಓದಿ. ನಾಳೆ ಒಂದು ಸ್ವಲ್ಪ ಹಾಕ್ತೀನಿ. ಇಷ್ಟೊಂದು ಕಮೆಂಟ್ಸ್ ಇರೋದ್ರಿಂದ ನಾನು ನಾಳೆ ಓದ್ತೀನಿ. ಯಾಕೆ ಅಂತಂದ್ರೆ ಆಲ್ರೆಡಿ ಟೈಮ್ 12:30. ಇವಾಗ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಮಲಗಬೇಕು. ನಾವು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ದಿನ ಸಿಗ್ತೀವಿ ಕಣಪ್ಪ, ನೀವು ಬೇಜಾರು ಮಾಡ್ಕೋಬೇಡಿ. ಅವ್ರೇನ್ ಬೇಜಾರು ನಾಳೆ ಆಡ್ತೀನಿ ನಾನು. ಇದೆಲ್ಲ ಮುಗಿದ್ಮೇಲೆ ಚೆನ್ನಾಗಿರೋ ಆಟೇ ಆಡ್ತೀನಿ. ಕಲ್ತ್ಕೊಬರಕ್ ಹೇಳ್ತೀನಿ ಒಮ್ಮೆಗೆ. ಇಷ್ಟ ದರ್ಶನ ಹಾಡು ಎಲ್ಲ ಬಂದೇ ಬರ್ತವೆ. ಆಡ್ತೀವಿ ಕಣಪ್ಪ, ಬೇಜಾರು ಮಾಡ್ಕೋಬೇಡಿ. ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳ್ಳಿ. ಬಾಯ್ ಕಣ್ರಪ್ಪ.